ಮಾಡಿ. ಎಲ್ಲರಿಗೂ ಶರಣರು ಕಂಡ ಶಿವ 12ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಸಂಸಾರದಲ್ಲಿ ಹುಟ್ಟಿ ಮತ್ತೊಂದ ಬಯಸಲೇಕಯ್ಯ, ನಗುವುದು ನುಡಿಯುವುದು ಶಿವಭಕ್ತರೊಡನೆ, ಸುಮ್ಮಾನ ಹಮ್ಮು ಬಿಮ್ಮಾಗಿರಲೇಕಯ್ಯ, ಅಭ್ಯಾಸೇನ ವಿಹೀನಸ್ಯ ತಸ್ಯ ಜನ್ಮ ನಿರರ್ಥಕಂ, ಗುರುಣಾಪಿ ಸಮಂ ಹಾಸ್ಯಂ ಕರ್ತವ್ಯಂ ಕುಟಿಲಂ ವಿನ. ನಮ್ಮ ಕೂಡಲ ಸಂಗನ ಶರಣರೊಡನೆ ಮನನೆರೆದು ಮಾತಾಡುವುದಯ್ಯ. ದಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಸ್ ಪರ್ ವಚನ ಸಂಪುಟ. Having born in this world, why should you desire for something else? Smile and talk with devotees of Shiva. Why should you keep silent in your arrogance? Open your mind and talk with Sharanas of Kudala Sangama Deva. ಈಗ ಇವತ್ತಿನ ಸಂಚಿಕೆಯನ್ನು ಪ್ರವೀಣ್ ಶಿವಶಂಕರ್ ಅವರು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಎಲ್ಲರಿಗೂ ಶರಣಾರ್ಥಿ. ಶರಣರು ಕಂಡ ಶಿವ ಸಂಚಿಕೆಯ 12ನೇ ಸಂಚಿಕೆಗೆ ಸರಣಿಯ 12ನೇ ಸಂಚಿಕೆಗೆ ಎಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪಂಚಾಚಾರ ಷಟ್ಸ್ಥಳಗಳನ್ನ ನೋಡಿ ಈ ಶರಣರು ಕಂಡ ಶಿವ ಸರಣಿಗೆ ಒಂದು ಹಂತಕ್ಕೆ ಅದನ್ನ ಮುಟ್ಟಿಸಿ ಒಂದು ಕಾಮನ ಕೋಲನ್ನ ಇಡೋದು ಅಂತ ಅನ್ಕೊಂಡು ಯೋಚನೆ ಮಾಡಿದ್ವಿ. ಹಿಂದಿನ ಸಂಚಿಕೆಯಲ್ಲಿ ಅಷ್ಟಾವರಣವನ್ನ ಕುರಿತು ಸುಮಾರಷ್ಟು ಚಿಂತನೆ ನಡೆದಿತ್ತು. ಇವತ್ತಿನ ಸಂಚಿಕೆ ಸುಮಾರು ಎಷ್ಟೇ ರೆಡ್ಯೂಸ್ ಮಾಡೋಣ ಅಂತ ಅನ್ಕೊಂಡ್ರು ಯಾವ ತರ ಆ ವಚನಗಳನ್ನ ನೋಡ್ತಾ ಹೋದ ಹಾಗೆಲ್ಲಾನು ಇದೆಷ್ಟ್ ಚೆನ್ನಾಗಿದೆ ಇದನ್ನ ಅದನ್ನ ಹೇಳೋದಾ ಅಂತ ಅನ್ಕೊಂಡು ಇನ್ನಷ್ಟು ಬರ್ತಾ ಹೋಗುತ್ತೆ. ಬಟ್ ಒಬ್ವಿಯಸ್ಲಿ ಹೇಳ್ತಾ ಹೋದಷ್ಟು ಬೆಳೆಸ್ಕೊತಾ ಹೋಗ್ತಾ ಇರೋದ್ರಿಂದಾಗಿ ಹೇಗಾದ್ರೂ ಮಾಡಿ ಇವತ್ತಿನ ವಿಷಯಗಳಷ್ಟನ್ನು ಮುಗಿಸೋದು ಅಂತ ಅನ್ಕೊಂಡಿದ್ದೇನೆ. ಪ್ರಶ್ನೆಗಳಿತ್ತು ಅಂತಂದ್ರೆ, ಆಗೋದೇ ಇಲ್ಲ ಅಂತಂದ್ರೆ ಎಂಡ್ ಅಲ್ಲಿ ಖಂಡಿತ ತಗೊಳ್ಳೋಣಂತೆ ಪ್ರಶ್ನೆಗಳನ್ನ. ಇಲ್ಲ ಅಂತಂದ್ರೆ ಮುಂದಿನ ಸಂಚಿಕೆ ಏನಿದೆ ಅದರಲ್ಲಿ ನಂದೇನು ಕೆಲಸ ಇರೋದಿಲ್ಲ, ನಿಮ್ದೇ ಎಲ್ಲ ಕ್ವೆಶನ್ಸ್ ಏನೇನ್ ಕೇಳ್ತಿರೋ, ಏನೇನ್ ಡಿಸ್ಕಷನ್ಸ್ ನಿಮ್ಗೇನು ಅನ್ಸತ್ತೆ ಅದೆಲ್ಲವನ್ನ ಮುಕ್ತವಾಗಿ ಖಂಡಿತವಾಗಿಯೂ ಹಂಚಿಕೊಳ್ಳಲಿಕ್ಕೆ ಒಂದು ಅವಕಾಶ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಯಾರ್ದು ಕ್ವಶನ್ಸ್ ಇಲ್ಲ ಅಂದ್ರೆ ನಾವು ಹೊಸ ಸರಣಿಯನ್ನು ಶುರು ಮಾಡ್ತೇವೆ. ಹೌದಾ? ಇನ್ ಕೇಸ್ ಯಾರ್ದು ಕ್ವಶನ್ಸ್ ಇಲ್ಲ ಅಂತಂದ್ರೆ ನಾ ಸುಮ್ನೆ ಆರಾಮಾಗಿ ಬಂದು ಕೂತ್ಕೊಂಡಿರೋಣ ಬೇಕಂದ್ರೆ ಒಂದು ವಾರ ರೆಸ್ಟ್ ಬೇಕಂದ್ರೆ ಕ್ವಶನ್ಸ್ ಕೇಳ್ಸೋಣ ಬಿಡಿ. ತುಂಬಾ ಕ್ವಶನ್ಸ್ ಕೇಳ್ಸೋಣ. ಇಲ್ಲ ಕ್ವಶನ್ಸ್ ಇರುತ್ತೆ. ನಮ್ ಚಂದ್ರಪ್ಪ ಅವ್ರ ಪೋಯಮ್ ಇದೆ. ನಾವ್ ಇದು ಮಾಡಿ ಅದ್ರ ನೆಕ್ಸ್ಟ್ ವೀಕ್ ಅನೌನ್ಸ್ಮೆಂಟ್ ಮಾಡೋಣ. ಹಾಗಾಗಿ ಇವತ್ತು ಆದಷ್ಟು ಇದನ್ನ ಮುಗಿಸೋದು ಅಂತ ಅನ್ಕೊಂಡಿದ್ದೇನೆ. ತೆಗೆದುಕೊಂಡಿರುವ ವಚನಗಳು ಗಹನವಾಗಿದ್ರೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾ ಇರೋದ್ರಿಂದಾಗಿ ಒಂದೆರಡೆರಡು ವಚನಗಳನ್ನ ಒಟ್ಟೊಟ್ಟಿಗೆ ಸೇರಿಸಿ ವಿವರಣೆಯನ್ನ ಅದರ ಕುರಿತು ಚಿಂತನೆಯನ್ನ ನಡೆಸಬಹುದು ಅಂತ ಅನ್ಕೊಂಡಿರುವಂಥದ್ದು. ಇಲ್ಲಿಯವರೆವಿಗೂ ಪರಮಾತ್ಮನ ತತ್ವದ ಕುರಿತಾದಂತಹ ಚಿಂತನೆಯನ್ನ ನಾವು ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಷ್ಟೋ ವಿವರಗಳನ್ನ ತುಂಬಾ ಒಂದು ಅತಿ ಸೂಕ್ಷ್ಮವಾದಂತಹ ಒಂದು ಹಂತದವರೆವಿಗೂ ಹೋಗದೆ ಎಲ್ಲವನ್ನು ಆದಷ್ಟು ಸ್ಥೂಲವಾಗಿ ಮುಟ್ಟಿ ಯತ್ಕಿಂಚಿತ್ ಪರಿಚಯಾತ್ಮಕವಾಗಿ ಏನೇನೆಲ್ಲ ಮಾಡಬಹುದು ಅದೆಲ್ಲವನ್ನ ಮಾಡಿಕೊಂಡು ಈಗಾಗಲೇ ಹೇಳಿದ ಹಾಗೆ ಅಷ್ಟಾವರಣವನ್ನ ನಾವು ನೋಡಿದ್ವಿ ಹಿಂದೆ. ಅದರಲ್ಲಿ ಮತ್ತೆ ಸಮಯಾಭಾವವಿದ್ದುದರಿಂದ ಒಂದೆರಡು ವಚನಗಳನ್ನ ಲಾಸ್ಟ್ ಅಲ್ಲಿ ಎಗಸಿದ್ದೆ. ಬಟ್ ಆಮೇಲೆ ಬಿಟ್ಟೆ ಬಿಡೋಣ ಅಂತ ಅನ್ಕೊಂಡಿದ್ದದ್ದು ಅದು ಮನ್ಸೇ ಬರ್ಲಿಲ್ಲ. ಅಯ್ಯೋ ಇಷ್ಟ ಚೆನ್ನಾಗಿದೆಯಲ್ಲ ಇದು ಯಾಕೆ
ಮಾಡ್ಬೇಕು ಅಂತ ಅಂದ್ಬಿಟ್ಟು, ಸೊ ಹಾಗಾಗಿ ಅದನ್ನ ಮತ್ತೆ ಕ್ವಿಕ್ ಆಗಿ ಒಮ್ಮೆ ಅದನ್ನ ಕುರಿತು ಚಿಂತನೆಯನ್ನ ಮಾಡಿ ಮುಂದಕ್ಕೆ ಹೋಗೋಣ. ಇವತ್ತಿನ ಏನು ಪಂಚಾಚಾರ ಷಟ್ಸ್ಥಳಗಳಿದೆ ಅದಕ್ಕೆ ಹೋಗಬಹುದು ಅಂತ ಅನ್ಕೊಂಡಿದ್ದೇನೆ. ಪಂಚಾಕ್ಷರಿ ಮಂತ್ರ, ಅಷ್ಟಾವರಣದಲ್ಲಿ ಮತ್ತೊಂದು ಮಂತ್ರ. ಪಂಚಾಕ್ಷರಿ, ಷಡಕ್ಷರಿ, ಪ್ರಣವ ಪುರಸ್ಸರವಾಗಿತ್ತು ಅಂದ್ರೆ ಷಡಕ್ಷರಿ, ಪಂಚಾಕ್ಷರಿ ಮಂತ್ರ. ಅರಿವಿನ ಮಾರಿ ತಂದೆಗಳ ಈ ವಚನ, ಪಂಚಾಕ್ಷರಿಯ ಮಣಿಮಾಲೆಯಲ್ಲಿ ಸಂಚಿತ ಪ್ರಾರಬ್ಧ ಕರ್ಮವೆಂಬ ದಾರ ನಡುವೆ ಸಿಕ್ಕಿ ಮಣಿಯ ತಿರುಗಾಡಿಸುತ್ತಿದೆ. ಆ ಆ ಉಪಮೇನೆ ಎಷ್ಟು ಸುಂದರವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಜಪಮಾಲೆ ಏನಿದೆ, ಜಪಮಾಲೆಯಲ್ಲಿ ಮಣಿಗಳನ್ನ ಸೇರಿಸ್ಕೊಂಡಿರತಕ್ಕಂತಹ ದಾರ. ಜಪ ಮಾಡ್ತಾ ಏನ್ ಮಾಡ್ತೇವೆ ನಾವು, ಮಣಿ ಸುತ್ತಾ ಇರ್ತೇವೆ, ಜಪ ಮಾಡ್ತಾ ಇರ್ತೇವೆ. ದಾರವ ಹರಿದು ಮಣಿಯ ದ್ವಾರವ ಮುಚ್ಚಿ ಉಳುಹಡಗಿ ನಿಲ್ಲಬೇಕು ಸದಾಶಿವ ಮೂರ್ತಿ ಲಿಂಗವನ್ನರಿವುದಕ್ಕೆ. ಈ ಜಪ ತಪ ಧ್ಯಾನ ಇದೆಲ್ಲವನ್ನ ದೇಹ ಭಾವವನ್ನ ಇಟ್ಟುಕೊಂಡು ಮಾಡ್ತಾ ಇರುವಂಥದ್ದು ಯಾವುದಕ್ಕೋಸ್ಕರವಾಗಿ? ಯಾಕೆ ಅಂತಂದ್ರೆ ನಮ್ಮ ಕರ್ಮ ಬಂಧಗಳನ್ನ ಕಳಿಬೇಕು. ಪಂಚಾಕ್ಷರಿಯ ಮಣಿಮಾಲೆಯಲ್ಲಿ ಸಂಚಿತ ಪ್ರಾರಬ್ಧ ಕರ್ಮವೆಂಬ ದಾರ ನಡುವೆ ಸಿಕ್ಕಿ ಮಣಿಯ ತಿರುಗಾಡಿಸುತ್ತದೆ. ಎಲ್ಲಿಯ ತನಕ ದೇಹಿ ಅಂತ ಇಟ್ಕೊಂಡು, ಅಂದ್ರೆ ದೇಹ ಭಾವವನ್ನ ತಾಳಿರುವಂಥವನು ಈ ದೇಹದ ಪೋಷಣೆಗಾಗಿ ನಾನು ಕರ್ಮ ಬಂಧದಲ್ಲಿ ನಾನು ಸಿಕ್ಕಾಕೊಂಡಿದ್ದೇನೆ. ಈ ಹಿಂದೆ ಸುಮಾರು ಸತಿ ವಿವರಣೆ ಕೊಟ್ಟಿರೋ ಹಾಗೆ, ನಾವು ಮಾಡ್ತಿರ್ತಕ್ಕಂತಹ ಕೆಲಸ, ಅದೆಲ್ಲದರ ಹಿಂದಿನ ಎಲ್ಲ ವೃತ್ತಿಗಳು, ಚಿತ್ತವೃತ್ತಿಗಳು ಯಾವುದೇ ಆಗಿರ್ಲಿ, ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ, ಯೋಚನೆ ಮಾಡೋದು ಒಂದು ಕ್ರಿಯೆ ಅಲ್ವಾ? ಅದು ಕೆಲಸವೇ. ದೈಹಿಕವಾಗಿ ಮಾನಸಿಕವಾಗಿ ಮಾಡ್ತಕ್ಕಂತಹ ಪ್ರತಿಯೊಂದು ಆ ಕೆಲಸ ಕಾರ್ಯ ಏನಿದೆ, ಅದರ ಫಲ ನಮಗೆ 3 ಪ್ರಕಾರವಾಗಿ ಅಂತಂದು ಹೇಳುವಂಥದ್ದು: ಸಂಚಿತ, ಆಗಾಮಿ, ಪ್ರಾರಬ್ಧ. ಸಂಚಿತ ಅಂತಂದ್ರೆ ಏನು? ಎಲ್ಲ ಶೇಖರಣೆಯಾಗಿ ಇಟ್ಟುಕೊಂಡಿರುವಂಥದ್ದು. ಕಾಡು, ನಾವೇನೆಲ್ಲ ಬೆಳೆಸಿದ್ದೇವೆ ಕರ್ಮದ ಫಸಲನ್ನ, ಅದೆಲ್ಲ ಕಾಳುಗಳು ಶೇಖರಣೆಯಾಗಿ ಇದೆ ಸಂಚಿತ. ಇಟ್ is an amalgamation of all the fruits of actions that have been reaped. ಆಗಾಮಿ, ಈ ಸಂಚಿತ ಕರ್ಮ ಈ ಜನ್ಮದಲ್ಲಿಯೇ ಎಲ್ಲ ನಾನು ಏನೇನ್ ಮಾಡಿದನೋ ಅದಷ್ಟನ್ನು ಅನುಭವಿಸಿ ತೀರಿಸ್ಬಿಟ್ಟೆ ಅಂತಂದ್ರೆ ಮುಗೀತು. ಇಲ್ಲ ಇನ್ನ ಒಂದಷ್ಟು ಮಿಕ್ಕಿತ್ತು ಮುಂದಕ್ಕಿದೆ ಅಂತಂದ್ರೆ, it is still waiting, it is yet to bear fruit, it is going to bear fruit in the future. That future is it the next moment? ಈ ಮುಂದಿನ ಗಳಿಗೆಯಲ್ಲಿಯೇ ಆಗುವಂಥದ್ದ, ಮುಂದಿನ ಜನ್ಮಕ್ಕ, ಮುಂದಿನ ವರ್ಷಕ್ಕ, ಯಾವುದೋ ಒಂದು ಮುಂದಿನದಕ್ಕೆ. ಪ್ರಾರಬ್ಧ ಈಗ ಫಲ ಕೊಡಲಿಕ್ಕೆ ಶುರು ಮಾಡಿರುವಂಥದ್ದು. ಅದೇನ್ ಪ್ರಾರಬ್ಧವೋ ಅಂತಂದ್ಬಿಟ್ಟು ಎಲ್ಲ ಬೈಕುತ್ತಿರ್ತೀವಲ್ಲ, ನನ್ನ ಹಣೆ ಬರಹ ಅದೇನ್ ಪ್ರಾರಬ್ಧ, ಅದೇನ್ ಕರ್ಮ, ನಾ ಏನ್ ಮಟ್ಟಿದ್ನೋ ಅಂತ ಅನ್ಕೊಂಡು, ಆ ಪ್ರಾರಬ್ಧ ಫಲವನ್ನ ಕೊಡಲಿಕ್ಕೆ ಶುರುವಾಗಿರುವಂತಹ ಕರ್ಮ ಫಲಗಳು. ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಬ್ಯಾರಿಂಗ್ ದ ಫ್ರೂಟ್. ಅಷ್ಟಷ್ಟು ತಿಂದಿದ್ದು ಮಾಡಿದ್ದು ಬೇಕಾಬಿಟ್ಟಿ ಇದ್ದಿದ್ರಿಂದ ಡಯಾಬಿಟಿಸ್ ಶುರು ಆಗಿದೆ ಅಂತಂದ್ರೆ ಪ್ರಾರಬ್ಧ ಶುರುವಾಯಿತು ಅಂತ. ಆಗೆಲ್ಲ ಮಾಡಿದ್ದದ್ದು ಈಗ ಫಲ ಕೊಡ್ಲಿಕ್ಕೆ ಶುರುವಾಗಿದೆ ಅನ್ನುವಂಥದ್ದು. ಎಲ್ಲ ಶೇಖರಿಸಿಟ್ಕೊಂಡಿದೆ ಕೊಬ್ಬು ಚೆನ್ನಾಗಿ, ಇನ್ನ ಇದೆ ನಿಮ್ಗೆ ನೆಕ್ಸ್ಟ್ BP ಅನ್ನುವುದು ಆಗಾಮಿ. ಎಲ್ಲ ಶೇಖರಣೆ ಮಾಡ್ತಾ ಹಾಕೋತಿರ್ತೀವಲ್ಲ, ಚೆನ್ನಾಗಿ ತಿಂದು ಅದೆಲ್ಲ ಸಂಚಿತ. ಹೇಳ್ಬೇಕು ಅಂದ್ರೆ ಸ್ಥೂಲವಾಗಿ ವಿವರಣೆ ಕೊಡೋ ಹಾಗಿತ್ತು ಅಂತಂದ್ರೆ, ಈ ಶೇಖರಿಸಿಟ್ಟುಕೊಂಡು ಅದನ್ನ ಅನುಭವಿಸದ ಇರುವಂತಹ ಆ ಕರ್ಮ ಫಲಗಳಿದಾವಲ್ಲ, ಯಾಕೆ ಇದರ ಒಟ್ಟಂದವೇ ಜೀವನ. ನಾವು ಯಾವ ಬದುಕನ್ನ ಸಾಮಾನ್ಯ ಸ್ತರದಲ್ಲಿ,
ಜೀವನ್ಮುಕ್ತ ಸ್ಥಿತಿಗೆ ಬರ್ಬೇಕು ಅಂತಂದ್ರೆ ಅದು ಇನ್ನೊಂದಿದೆ. ಅವ್ರಿಗೆ ಯಾವುದು ಅಂಟಿಲ್ಲ, ಹಾಗಾಗಿ ಸಂಚಿತ ಆಗಾಮಿ ಪ್ರಾರಬ್ಧ ಯಾವ ಕರ್ಮಗಳು ಜೀವನ್ಮುಕ್ತನಿಗೆ ಇಲ್ಲ ಅನ್ನುವುದು ಬೇರೆ ವಿಷಯ. ಜೀವನ್ಮುಕ್ತ ಸ್ಥಿತಿಗೆ ನಾವ್ಯಾರು ಹೋಗಿಲ್ಲ, ಹೋಗ್ತೀವೋ ಇಲ್ವೋ ಅದು ಮುಂದಿನ ವಿಷಯ. ಬಟ್ the life at the commoner's level that we are talking about, ದೈನಂದಿನ ಜೀವನ, ನಮ್ಮ ಸ್ತರದಲ್ಲಿ ನಾವು ಬದುಕುವ ಜೀವನ ಎಂಥದ್ದು, ಸಂಚಿತ ಪ್ರಾರಬ್ಧಗಳ ನಡುವಣ ಆ ತಿಕ್ಕಾಟ, ಆ ಘರ್ಷಣೆ ಏನಿದೆ. ಕೆಲಸ ಮಾಡ್ತಾ ಇರ್ತೇವೆ, ಫಲ ಬರ್ತಾ ಇರುತ್ತೆ, ಕೆಲವೊಂದು ಈಗಲೇ ಫಲ ಕೊಡ್ತಾ ಇರೋದ್ರಿಂದ ಅದನ್ನ ಅನುಭವಿಸ್ಕೊಂಡು ಗೋಳ್ ಹೊಯ್ಕೊಂಡು ಗೋಳ್ ಪಟ್ಟುಕೊಂಡು ಹತ್ಕೊಂಡು ಕರ್ಕೊಂಡು ಇದರಿಂದ ಕಾಪಾಡಪ್ಪ, ಮುಕ್ತಿ ಯಾವತ್ತೋ ಏನ್ ಕತೆಯೋ ಇದನ್ನ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಜಪ ಮಾಡ್ಕೊಂಡ್ ಪೂಜೆ ಮಾಡ್ತಾ ಇರ್ತೀವಿ. ಅಂದರೆ ಯಾವ ರೀತಿ ಈ ಜೀವ ಎಂಬತಕ್ಕಂತಹ ಆ ಒಂದು ತತ್ವ ಏನಿದೆ, ಜೀವಿಯಾದವನು ದೇಹ ಸ್ಥಿತಿಯನ್ನ ಹೊಂದಿರುವಂತವನ ಆ ಬದುಕಿನ ಬವಣೆ ಎಂಥದ್ದು, ಇದೆಲ್ಲದರ ಚಿತ್ರಣ ಆ ಎರಡು ಸಾಲುಗಳಲ್ಲಿ ನಮಗೆ ಕೊಡಿಸ್ಬಿಡ್ತಾರೆ. ದಾರವ ಹರಿದು ಮಣಿಯ ದ್ವಾರವ ಮುಚ್ಚಿ ಉಳುಹಡಗಿ ನಿಲ್ಲಬೇಕು ಸದಾಶಿವ ಮೂರ್ತಿಲಿಂಗವನರಿಯುವುದಕ್ಕೆ. ಅಂದರೆ ಕರ್ಮ ಬಂದ ಛೇದನವಾಗಬೇಕು. ಮಾಡ್ತಾ ಇರತಕ್ಕಂತಹವನು ನಾನು ಎಂಬತಕ್ಕಂತಹ ಆ ಅಹಂಕಾರ ಭಾವ ಏನಿದೆ, ಇದನ್ನ ನನಗೋಸ್ಕರವಾಗಿ ನಾನು ಮಾಡ್ತಾ ಇದ್ದೇನೆ, ನನ್ನ ಪ್ರೇಯಸ್ಸಿಗಾಗಿ ಎನ್ನುವಂತಹ ಆ ಮಮಕಾರ ಯಾವುದು ಅದರಲ್ಲಿ ಒಳಗೊಂಡಿದೆ, ಅದೆಲ್ಲವನ್ನ ಬಿಡಿಸಿಕೊಳ್ಳಬೇಕು, ಅದೆಲ್ಲವನ್ನ ಕಿತ್ತಾಕಬೇಕು. ದಾರವ ಹರಿದು ಮಣಿಯ ದ್ವಾರವ ಮುಚ್ಚಿ ಉಳುಹಡಗಿ ನಿಲ್ಲಬೇಕು. ಯಾವಾಗ ನಾನು ದೇಹಿ ಅಲ್ಲ, ಈ ದೇಹದೊಳಗಿನ ಕೇವಲ ಜೀವಾತ್ಮ ನಾನಲ್ಲ, ತತ್ಸಂಬಂಧವಾಗಿ ಬಂದಿರುವಂತಹ ಆ ಮಲತ್ರಯಗಳು, ಆಣವ, ಮಾಯಿಯ, ಕಾರ್ಮಣ, ಯಾವ ಮಲಗಳು ಅಂಟಿಕೊಳ್ಳದಿರುವಂತಹ ಶುದ್ಧ ಚೈತನ್ಯ ನಾನು, ಆ ಶುದ್ಧ ಚೈತನ್ಯವೇ ಪರಮಾತ್ಮ, ಅದೇ ನನ್ನ ಮೂಲ ಸ್ವರೂಪ ಅನ್ನುವುದನ್ನ ತಿಳ್ಕೊಂಡಾಗ ಆ ಅರಿವಿದೆಯಲ್ಲ, ಅದು ಈ ಎಲ್ಲ ಕೇವಲ ಆ ಒಂದು ಬವಣೆಯ ದೃಷ್ಟಿಯಿಂದ, ಬವಣೆಯನ್ನ ಮೀರಿ ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮಾಡ್ತಾ ಇರುವಂತಹ ಎಲ್ಲವನ್ನೂ ಕೂಡ ಅದು ನಿಲ್ಲಿಸಿ ಬಿಡುತ್ತೆ ಅಂತಂದ್ರೆ, ಹಾಗಂದ್ರೆ ಇದು ಮಾಡೋದಿಲ್ವಾ, ಅದು ಮಾಡೋದಿಲ್ವಾ, ಪೂಜೆ ಜಪ ತಪ ಯಾರು ಮಾಡೋದಿಲ್ವಾ, ಆ ಅರ್ಥದಲ್ಲಿ ಅಲ್ಲ. ಒಂದು ಸಂಕಟಕ್ಕೆ ಸಿಲುಕಿ, it won't become a compulsion, it won't become something that you want to do because there is no other option. You are not compelled to do it because you are suffering. It is not coming out of pain, it is not coming out of sorrow, it is not coming out of suffering. ಯಾವ ಫಲಾಭಿಸಂಧಿಯೂ ಇಲ್ಲದೆ ಮಾಡತಕ್ಕಂತಹ ಕ್ರಿಯೆಗಳಾಗಿ ಹೋಗುತ್ತೆ, ಎಲ್ಲವೂ ಲೀಲೆಯಾಗಿ ಹೋಗುತ್ತೆ. ದಾರವ ಹರಿದು ಮಣಿಯ ದ್ವಾರವ ಮುಚ್ಚಿ ಉಳುಹಡಗಿ ನಿಲ್ಲಬೇಕು ಸದಾಶಿವ ಮೂರ್ತಿಲಿಂಗವನರಿಯುವುದಕ್ಕೆ. ಅಷ್ಟು ಸುಂದರವಾಗಿ ಈ ಪಂಚಾಕ್ಷರಿ ಎಂಬತಕ್ಕಂತಹ ಜಪದ ಒಂದು ಕ್ರಿಯೆಯನ್ನೇ ಉಪಮೆಯಾಗಿ ಪಂಚಾಕ್ಷರಿಯನ್ನ ಅದಕ್ಕೆ ಎಷ್ಟು ಚೆನ್ನಾಗಿ ಹೊಂದಿಸ್ಕೊಂಡು ಈ ವಚನದಲ್ಲಿ ವ್ಯಕ್ತವಾಗಿದೆ ಅನ್ನುವುದನ್ನ ತೋರಿಸ್ಬೇಕಾಗಿತ್ತು. ಮುಂದಿನ ವಚನ ಷಣ್ಮುಖ ಸ್ವಾಮಿಗಳದ್ದು ಸುಲಭವಾಗಿ ಅರ್ಥ ಆಗುವಂಥದ್ದು. ಪಂಚಾಕ್ಷರಿಯನ್ನ ಕುರಿತಾಗಿ ಹೆಚ್ಚೇನೋ ಅದಕ್ಕೆ ವಿವರಣೆ ಬೇಕಾಗಿಲ್ಲ. ಪಂಚಾಕ್ಷರಿ ಎಂದಡೆ ಪರತತ್ವವು ತಾನೇ ನೋಡ, ಪಂಚಾಕ್ಷರಿ ಎಂದಡೆ ಪರವಸ್ತುವು ತಾನೇ ನೋಡ, ಪಂಚಾಕ್ಷರಿ ಎಂದಡೆ ಪರಬ್ರಹ್ಮವು ತಾನೇ ನೋಡ, ಪಂಚಾಕ್ಷರಿ ಎಂದಡೆ ಪರಮೇಶ್ವರನ ನಿಜ ನಾಮವು ತಾನೇ ನೋಡ, ಪಂಚಾಕ್ಷರಿ ಎಂದಡೆ ಸಾಕ್ಷಾತ್ ಪರಶಿವನು ತಾನೇ ನೋಡ, ಇಂತಪ್ಪ ಪಂಚಾಕ್ಷರಿ ಮಂತ್ರವ ಹಗಲಿರುಳೆನ್ನದೆ ಸದಾ ಸನ್ನಿಹಿತನಾಗಿ ಜಪಿಸಿದಾತನು ಅನಂತ ಪಾತಕಂಗಳ ಮೀರಿ ಪರಮ ಪದವನ ಇದು ತಿಪ್ಪನು ನೋಡ ಅಖಂಡೇಶ್ವರ ಅಂತಂದು.
ಸದಾ ಸನ್ನಿಹಿತನಾಗಿ ಜಪಿಸುವುದು. ಯಾವುದರಿಂದ ಸದಾ ಸನ್ನಿಹಿತನಾಗಿರ್ಲಿಕ್ಕಾಗತ್ತೆ? ಯಾವುದರಲ್ಲಿ ತದ್ಗತವಾಗಿ ಜಪದ ಕ್ರಿಯೆ ಕೇವಲ ಆ ಒಂದು ಸ್ಥಿತಿಯಲ್ಲಿ, ಆ ಒಂದು ಕಾಲಮಾನದಲ್ಲಿ, ಆ ಒಂದು ಕುಳಿತ ಜಾಗದಲ್ಲಿ ನಾನು ಮಾಡುವ ಕ್ರಿಯೆಯಾಗಿ ಹೋಯ್ತು ಅಂತಂದ್ರೆ, ಇಟ್ ಇಸ್ ಅ ಲಿಮಿಟೆಡ್ ಆಸ್ಪೆಕ್ಟ್ ಆಫ್ activity that you are doing at a given place at a given time for a given duration. It is not that. It is not only that ಅಂತ ಹೇಳ್ಬೇಕು. ನಿಜ, ಪ್ರಾರಂಭಕ್ಕೆ ಆ ಒಂದು ಅಭ್ಯಾಸವನ್ನ, ಆ ಅಭ್ಯಾಸದಿಂದ ಯಾವ ರೀತಿ ತೊಡಗಿಸಿಕೊಳ್ತೇವೆ, ಅದರಿಂದ ಆಗುವಂತಹದ್ದೇನು? ಸನ್ನಿಹಿತವಾಗುವುದು ಅಂದ್ರೆ ಜಪ ತನ್ನೊಳಗೆ ಅಂತರ್ಗತವಾಗಿ ಹೋಗುವಂತಹದ್ದು. ಅದರಲ್ಲಿ ಬೆರೆತು ಶಿವನ ಸ್ಮರಣೆಯನ್ನ ಮಾಡುವುದು ಅಂತಂದ್ರೆ ಏನು? ಶಿವವಾದಂತಹ ಎಲ್ಲ ಅಭಿವ್ಯಕ್ತಿಗಳು, ಗುಣಗಳು ಏನೇನೆಲ್ಲ ಇದೆ ಅದನ್ನ ಕುರಿತಾಗಿ ಅಷ್ಟು ದೀರ್ಘವಾಗಿ ಅದರಲ್ಲಿಯೇ ಬೆರೆತು ಹೋಗಿ ಅದರ ಅನುಸಂಧಾನವನ್ನ ಮಾಡುವಂಥದ್ದು. ಹಾಗೆ ಮಾಡುವಾಗ ಆಗುವ ಸ್ಥಿತಿ ಏನು? ವಾಟ್ ಹ್ಯಾಪನ್ಸ್ ವೆನ್ ಯು ಡೂ ದ್ಯಾಟ್? ಯು ರಿಯಲಿ ಬಿಕಮ್ ಒನ್. ಯಾವುದನ್ನ ನಾನು ಧ್ಯಾನಿಸ್ತಿದ್ದೇನೋ, ಧ್ಯಾನಿಸ್ತಾ ಇರತಕ್ಕಂತಹ ನಾನು ಯಾವುದನ್ನ ಧ್ಯಾನಿಸ್ತಿದ್ದೇನೋ ಆ ಧ್ಯಾನದ ಕ್ರಿಯೆ ಈ ಮೂರೂ ಕೂಡ ಬೆರೆತು ಹೋಗುವಂಥದ್ದು, ಮುಂದಾಗಿ ಹೋಗುವಂಥದ್ದು, ಒಂದರೊಳಗೊಂದು ಬೆಸೆದುಕೊಂಡು ಹೋಗುವಂಥದ್ದು. ಆಗ ತಾನೇ ತಾನಾಗಿ, without an explicit act that you have to perform, within your own mind, within your own every part of your body, without even realizing, ಜಪ ತಾನೇ ಆಗ್ತಾ ಇರುತ್ತೆ. ಎಲ್ಲಿ ಯಾವ ಕೆಲಸ ಮಾಡ್ತಿದ್ದೇನೆ, ಎಲ್ಲಿದ್ದೇನೆ ಅನ್ನುವುದು ಕೂಡ ಲೆಕ್ಕಕ್ಕೆ ಇಟ್ಟುಕೊಳ್ಳದೆ, ಲೆಕ್ಕಕ್ಕೆ ಬರದೆ, ಎಲ್ಲಿದ್ದರೂ ಕೂಡ, ಏನ್ ಮಾಡ್ತಿದ್ದರೂ ಕೂಡ ಪ್ರತಿಯೊಂದರಲ್ಲಿಯೂ ಜಪ ತಾನೇ ತಾನಾಗಿ ಒಳಗಡೆ ಆಗ್ತಾ ಇರುತ್ತೆ. ಆ ಮಟ್ಟಕ್ಕೆ ಅದನ್ನ ಅಂತರ್ಗತ ಮಾಡಿಕೊಳ್ಳುವುದಿದೆಯಲ್ಲ, ಜಪದ ಸಾಧನೆ ಅದನ್ನ ಮುಖ್ಯವಾಗಿ ಇಟ್ಟುಕೊಂಡು ಆಗುವಂಥದ್ದು. ಯಾವುದೋ ಒಂದು ಆಸೆ, ಯಾವುದೋ ಒಂದು ಇಷ್ಟ, ಅದರ ಹಿಂದೆ ನಾನು ಮಾಡ್ತೇನೆ ಅಂತ ಹೇಳುವುದರಲ್ಲಿ ಅಫ್ಕೋರ್ಸ್ ಆಸೆ ತೀರದ ಮೇಲೆ ಆಯ್ತಲ್ಲ, ಐ ಹ್ಯಾವ್ ಅಚೀವ್ಡ್ ಮೈ ಗೋಲ್, ಸೊ ಇಟ್ ಇಸ್ ಡನ್. ಐ ಡೋಂಟ್ ಹ್ಯಾವ್ ಟು ಕಂಟಿನ್ಯೂ ಟು ಪರ್ಫಾರ್ಮ್ ಇಟ್. ಆಸೆ ಬಿಟ್ಟು ಮಾಡುವುದು, ಆ ಸಂತೋಷಕ್ಕೆ, ಆ ಸಮರ್ಪಣೆಗಾಗಿ, ಆ ಭಗವದ್ ಅನುಸಂಧಾನಕ್ಕಾಗಿ ಕೇವಲ ಆ ಪ್ರೀತಿಯಿಂದ, ಅಹೈತುಕ ಪ್ರೀತಿಯಿಂದ ಮಾಡುವುದಿರುತ್ತಲ್ಲ, ಕಣ ಕಣದಲ್ಲಿಯೂ ಕೂಡ ಬೆರೆತು ಹೋಗಿ ನಿಮಗೆ ಅದು ಅನುಭವಕ್ಕೆ ಬರುತ್ತೆ. You will start experiencing that even without realizing, it keeps going on in your mind. ಜಾಗೃತ್, ಸ್ವಪ್ನ, ಸುಷುಪ್ತಿ ಮೂರು ಅವಸ್ಥೆಗಳಲ್ಲಿಯೂ ಕೂಡ ಸದಾ ಸನ್ನಿಹಿತನಾಗಿ ಜಪಿಸಿದಾತನು ಅನಂತ ಪಾತಕಂಗಳ ಮೀರಿ ಪರಮ ಪದವನೈದು ಕಿಪ್ಪನು ನೋಡ ಅಖಂಡೇಶ್ವರ. ಸೊ ಇದು ಆ ಪಂಚಾಕ್ಷರಿಯ ಕುರಿತಾಗಿದ್ದಂತಹ ಒಂದೆರಡು, ಅದರಲ್ಲೂ ಮೊದಲನೇ ವಚನ ತುಂಬಾ ಹಿಡಿಸುವಂತಹದ್ದು ನನಗೆ, ನನ್ನ ಮಟ್ಟಿಗೆ ಹೇಳೋದಾಯ್ತು ಅಂತಂದ್ರೆ. ಇನ್ನ ಮುಂದೆ ಪಂಚಾಚಾರಗಳನ್ನ ನಾವು ಕಾಣುವುದಾಗತ್ತೆ. ಇವತ್ತಿನ ಸರಣಿಗೆ ಬರೋದಾಯ್ತು ಅಂತಂದ್ರೆ, ಹಿಂದೆ ಕೂಡ ಶೂನ್ಯ ಸಂಪಾದನೆಯ ಪ್ರಾರಂಭಿಕ ಒಂದು ಪ್ರಸ್ತಾವನೆ ಸರಣಿಗಳಲ್ಲಿ ಫೌಂಡೇಶನಲ್ ಆಸ್ಪೆಕ್ಟ್ಸ್ ಅಂತ ನಾವೇನ್ ಮಾಡಿದ್ವಿ, ಶೂನ್ಯ ಸಂಪಾದನೆಯ ಆಕ್ಚುಯಲ್ ಕೃತಿಗೆ ಹೋಗುವುದಕ್ಕೂ ಮುಂಚೆ ಒಂದಷ್ಟು ಸರಣಿಗಳಲ್ಲಿ ಪ್ರಾಸ್ತಾವಿಕವಾಗಿ ನಾವೇನೇನೆಲ್ಲ ಕವರ್ ಮಾಡಿದ್ವೋ ಅದರಲ್ಲಿಯೂ ಕೂಡ ಪಂಚಾಚಾರವನ್ನ ನಾವು ಕೇಳಿದ್ದಾಗಿತ್ತು. ಲಿಂಗಾಚಾರ, ಶಿವಾಚಾರ, ಭೃತ್ಯಾಚಾರ, ಸದಾಚಾರ, ಗಣಾಚಾರಗಳನ್ನ. ಇದರ ವಿವರಣೆಗೆ ಚನ್ನಬಸವಣ್ಣನವರ ವಚನವೇ ಸಾಕು.
ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರವೆಂಬ ಪಂಚಾಚಾರದ ಆಚರಣೆ ಎಂತೆಂದರೆ ಲಿಂಗವಲ್ಲದ ಅನ್ಯವನರಿಯದಿಹುದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ. ಶಿವಭಕ್ತರಲ್ಲಿ ಕುಲ, ಗೋತ್ರ, ಜಾತಿ, ವರ್ಣ, ಆಶ್ರಮವನ್ನು ಅರಸದೆ ಅವರೊಪ್ಪುದ ಕೊಂಬುದೇ ಶಿವಾಚಾರ. ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ. ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚಾಚಾರವುಳ್ಳ ಪರಮ ಸದ್ಭಕ್ತರ ಒಪ್ಪುದ ನಿಕ್ಕಿ ಸಲಹಯ್ಯ ಪ್ರಭುವೇ ಕೂಡಲ ಚಿನ್ನ ಸಂಗಮದೇವ ಅಂತಂದು ಸುಲಭವಾಗಿ ಅರ್ಥವಾಗಿಬಿಡುವಂತಹ ವಚನ. ಸುಲಲಿತವಾಗಿ ಪಂಚಾಚಾರದ ವಿವರಣೆ ನಿಮಗೆ ಇಲ್ಲಿಯೇ ಸಿಕ್ಬಿಡುವಂಥದ್ದು. ಇದರ ಅರ್ಥವನ್ನ ಈಗಿನ ಯಾವಾಗಿನ ಕಾಲಮಾನಕ್ಕೆ ಆಗಲಿ ಹೇಗೆ ಮಾಡಿಕೊಳ್ಳಬಹುದು? ಲಿಂಗವಲ್ಲದ ಅನ್ಯವನರಿಯದಿಹುದೇ ಲಿಂಗಾಚಾರ. ಎಲ್ಲಿ ಭಗವತ್ ತತ್ವವಿಲ್ಲದ ಯಾವ ಒಂದು ವಿಚಾರಕ್ಕೂ ಕೂಡ ಮನಸ್ಸನ್ನ ಹೋಗುಗೊಡುತ್ತೆ ಇರುವಂಥದ್ದು. ಭಗವತ್ ತತ್ವ ಯಾವುದರಲ್ಲಿ ಇಲ್ಲ? ನೋಡುವ ಕಣ್ಣಿತ್ತು ಅಂತಂದರೆ, ಅದಕ್ಕೆ ಸ್ಪಂದಿಸುವ ಮನಸ್ಸಿತ್ತು ಅಂತಂದರೆ, ಪ್ರತಿಯೊಂದರಲ್ಲಿಯೂ ಅಂತರ್ಗತನಾಗಿರತಕ್ಕಂತಹ ಪರಮಾತ್ಮನ ಆ ಚೈತನ್ಯದ ಅನುಭವ ಸಿಗ್ತಾ ಹೋಗ್ತಾ ಇರುತ್ತೆ. ಆಗ ಎಲ್ಲದರ ಜೊತೆ ನಾವು ಹೇಗೆ ನಡ್ಕೊಳ್ತೇವೆ, ಇದನ್ನೇ ಪ್ರತಿ ಬಾರಿ ಇದನ್ನೇ ಈ ಪುನಃ ಪುನಃ ಅದನ್ನೇ ಪುನರಾವರ್ತನೆ ಯಾಕೆ ಮಾಡ್ತಾ ಇರುವುದು ಅಂತಂದ್ರೆ, ಅಲ್ಟಿಮೇಟ್ಲಿ ಅಟ್ ಅನ್ ಇಂಪ್ಲಿಮೆಂಟೇಶನ್ ಲೆವೆಲ್ ಇಟ್ ಈಸ್ ಅಬೌಟ್ ಹೌ ಆರ್ ವಿ ಟ್ರೀಟಿಂಗ್ ಒನ್ ಅನದರ್, ಹೌ ಆರ್ ವಿ ಟ್ರೀಟಿಂಗ್ ಎವ್ರಿಥಿಂಗ್ ಅರೌಂಡ್ ಅಸ್. ಸಂಬಂಧಗಳಿರಬಹುದು, ಪ್ರಕೃತಿ ಇರಬಹುದು, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಜನ, ಸಮಾಜ ರಚನೆ ಕೂಡ ಎಲ್ಲವೂ ಕೂಡ ಪರಸ್ಪರ ಸಂಬಂಧದ ಮೇಲೆ ನಿಂತಿರುವಂಥದ್ದಲ್ಲ. ಅದು ಚೆನ್ನಾಗಿ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬರೊಂದಿಗೂ ಕೂಡ ನಮ್ಮ ವರ್ತನೆ ಯಾವ ರೀತಿ ಇದೆ ಅನ್ನುವುದನ್ನ ನಾವು ಪುನಃ ಪುನಃ ಅವಲೋಕಿಸ್ಕೊಳ್ತಾ ಇರಬೇಕಾಗುತ್ತೆ. ಹಾಗಾಗಿಯೇ ಸದಾಚಾರ ಕೂಡ ಎಲ್ಲವೂ ಒಂದಕ್ಕೊಂದು ಜೋಡಿಸಿಕೊಂಡು ಮಣಿಯಲ್ಲಿ ದಾರದಲ್ಲಿ ಪೋಣಿಸಿರತಕ್ಕಂತಹ ಮಣಿಗಳ ಹಾಗೆ ಒಂದಕ್ಕೊಂದು ಅಷ್ಟು ಚೆನ್ನಾಗಿ ಹೊಂದಿಕೊಂಡು ಬರುವುದು ಪಂಚಾಚಾರದಲ್ಲಿ. ಯಾವೊಂದನ್ನು ಕೂಡ ಐಸೋಲೇಷನ್ ಅಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎವ್ರಿಥಿಂಗ್ ಇಸ್ ಸೋ ಬ್ಯೂಟಿಫುಲಿ ಇಂಟರ್ಲಿಂಕ್ ಟು ಒನ್ ಅನದರ್, ಬಿಕಾಸ್ ದಟ್ ರಿಲೇಶನ್ಶಿಪ್ is going to be expressed in how we conduct ourselves. How are we supposed to conduct ourselves? ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ. ಯಾರಲ್ಲಿ ಕೆಲಸವನ್ನ ಮಾಡಬೇಕು? ಸಜ್ಜನ ಕಾಯಕದಲ್ಲಿ, ಒಳ್ಳೆಯದಕ್ಕಾಗಿ, ಒಳ್ಳೆಯದಕ್ಕೋಸ್ಕರ, ಒಳ್ಳೆಯವರೊಂದಿಗೆ ಸೇರಿ ಮಾಡತಕ್ಕಂತಹ ಕಾಯಕ. ಸ್ವಾರ್ಥಾಭಿಲಾಷೆಗಳಿಲ್ಲದೆ ಮಾಡುವಂತಹ ಕೆಲಸ. ನಾನು ನನಗೋಸ್ಕರವಾಗಿ, ನನ್ನ ಅಹಂಕಾರಕ್ಕಾಗಿ ಅಥವಾ ಕೇವಲ ನನ್ನ ಅಭಿವೃದ್ಧಿಗಾಗಿ ಮಾಡತಕ್ಕಂಥದ್ದು ಅನ್ನುವುದೆಲ್ಲವನ್ನ ಬಿಟ್ಟು ಅದರಿಂದ ತಂದದ್ದನ್ನ ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ. ಹಾಗಿರುವಾಗ ನಾವು ಮತ್ತೊಬ್ಬರ ಜೊತೆ ನಡ್ಕೊಳ್ತಿರುವಾಗ ನಡೆದುಕೊಳ್ಳುವಂತಹ ಪರಿ ಅಂತದ್ದು. ಶಿವಭಕ್ತರಲ್ಲಿ ಕುಲ, ಗೋತ್ರ, ಜಾತಿ, ವರ್ಣ, ಆಶ್ರಮವನ್ನು ಅರಸದೆ ಅವರೊಪ್ಪುದ ಕೊಂಬುದು ಶಿವಾಚಾರ. ಇವನ್ ಯಾರ್ ಜಾತಿ, ಇವನ್ ಯಾವ ಕುಲ, ಇವನ್ ಯಾವ ಗೋತ್ರ, ಇವಂದೇನ್ ಕೆಲಸ? ಒಳ್ಳೆಯ ಮನಸ್ಸಿದೆಯಾ? ಒಳ್ಳೆತನ ಉಂಟಾ? ಒಳ್ಳೆಯತನಕ್ಕೆ, ಒಳ್ಳೆಯ ಮನಸ್ಸಿಗೆ, ಒಳ್ಳೆಯ ಬುದ್ಧಿಗೆ, ಒಳ್ಳೆಯ ನಡವಳಿಕೆಗೆ, ಒಳ್ಳೆಯ ಚಾರಿತ್ರಕ್ಕೆ ಯಾವ ಕುಲವು, ಯಾವ ಜಾತಿಯು, ಯಾವ ವರ್ಣವು, ಯಾವ ಒಂದು
ಹೆಣ್ಣು ಗಂಡು ಬಡವ ಬಲ್ಲಿದ ಯಾವ ಒಂದು ಭೇದ ಇಲ್ಲ. ಅವರೊಪ್ಪುದ ಕೊಂಬುದು ಶಿವಾಚಾರ. ಹೀಗೆ ಒಳ್ಳೆಯ ನಡತೆಯಲ್ಲಿ ನಾವು ನಡೀತಾ ಇರುವಾಗ ಅದರ ನಿಂದನೆಯನ್ನ ಕೇಳದೆ ಇರುವಂತಹದ್ದು ಗಣಾಚಾರ. ಯಾವುದು ಒಳ್ಳೆಯದಿದೆಯೋ ಅದರ ಒಂದು ಅವಹೇಳನವನ್ನ, ಅದರ ಒಂದು ನಾಶವನ್ನ ತಡೆಯುವಂಥದ್ದು. ಯು ಹ್ಯಾವ್ ಟು ರೆಸ್ಪೆಕ್ಟ್ ಅಂಡ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ವಾಟ್ ಇಸ್ ಗುಡ್. You have to protect and you have to respect everything that is uplifting. Everything that is meant to elevate a person from just a being to a human. You have to protect it, you have to conduct it, and you have to always fight for it. Fight for what is good. ಶಿವಶರಣರೇ ಹಿರಿಯರಾಗಿ ತಾನೇ ಹಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭಕ್ತ್ಯಾಚಾರ. ಇಂತಿ ಪಂಚಾಚಾರವುಳ್ಳ ಪರಮ ಸದ್ಭಕ್ತರ ಒಕ್ಕುದನಿಕ್ಕಿ ಸಲಹಯ್ಯ ಪ್ರಭುವೇ ಕೂಡಲ ಚಿನ್ನ ಸಂಗಮದೇವ. ಇನ್ನ ಅಕ್ಕಮ್ಮನವರ ಈ ವಚನದಲ್ಲಿ ಪಂಚಾಚಾರ ಶುದ್ಧವಾಗಿ ಇರಬೇಕೆಂಬರಲ್ಲದೆ ಪಂಚಾಚಾರದ ವಿವರವನ್ನರಿಯರು ನೋಡ. ಎಲ್ರೂ ಕೂಡ ಪಂಚಾಚಾರ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹೇಗೆ ವಿವರವನ್ನ ಅರಿಯರು ನೋಡ. ಮಾತಾಡ್ತಾರೆ, ಅದರ ಒಳಗಿರತಕ್ಕಂತಹ ವಿವರಗಳೇನು? ಅಕ್ಕಮ್ಮನವರು ಹೇಳುವಂಥದ್ದು ಒಂದೊಂದು ಸಾಲಿನಲ್ಲಿಯೂ ಕೂಡ ಅಷ್ಟು ಘನತರವಾಗಿ ಅವರು ಹೇಳಿರುವಂತಹ ವಿವರಗಳು. ಇಟ್ಸ್ ಜಸ್ಟ್ ಅಮೇಜಿಂಗ್. You have to observe every word, the density of meaning and the weight that exists on every single word. Tamma swayayatavembudanu ariyade undali. Swa ayatavandu. Swaya ayata. ನಾನು ಏನನ್ನ ಗಳಿಸಿದ್ದೇನೆ, ರೈಟ್ಫುಲಿ ವಾಟ್ ಇಸ್ ಇಟ್ ದಟ್ ಐ ಹ್ಯಾವ್ ಅರ್ನ್ಡ್. ಒಂದು ಕಡೆ ಹೋಗಿ ಎಷ್ಟು ಈಗಿನ ಕಾಲದಲ್ಲಿ ಅಂತೂ ಎಂಟೈಟಲ್ಮೆಂಟ್ ಅನ್ನೋದು ಎಷ್ಟು ಇದೆ ಅಂತಂದ್ರೆ, ನನಗೇನು 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 ಅನ್ನುವುದು. ನೀವು ಒಂದು ಸಾಮಾಜಿಕ ಪರಿಸ್ಥಿತಿಯಲ್ಲಿ ನೋಡಿ, ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ನೋಡಿ, ಯಾವ ಒಂದು ವ್ಯವಸ್ಥೆಯಲ್ಲಿ ನೋಡಿದರೂ ಕೂಡ ಎಂಟೈಟಲ್ಮೆಂಟ್ ಅನ್ನೋದು ಎಷ್ಟು ನಮ್ಮ ತಲೆ ಒಳಗಡೆ ತುಂಬಿಟ್ಟಿದೆ ಅಂತಂದ್ರೆ, ಆ ಎಂಟೈಟಲ್ಮೆಂಟಿನ ಬುಡಕ್ಕೇನೆ ಏಟು ಕೊಡುವಂಥದ್ದು ಪಂಚಾಚಾರ. ಯು ಆರ್ ನಾಟ್ someone who is going to claim without having worked towards it. Have we earned the right for whatever we are asking? And rights don't come in isolation. There is always duty that is attached to the rights that we are going to ask for. ಡ್ಯೂಟಿ ಯಾವತ್ತೋ ತಿಪ್ಪೆ ಸೇರಿದ್ದಾಗಿದೆ. ರೈಟ್ಸ್ ಮಾತ್ರ ಜಾಸ್ತಿ ಎಷ್ಟು ಗಲಾಟೆ ಮಾಡ್ತೀವಿ ಅಂತಂದ್ರೆ ಹಾ ಹಾ ಹೋ ಹೋ ಅನ್ಕೊಂಡು ರೈಟ್ಸ್ ಬಗ್ಗೆ ಮಾತಾಡುವಂತ. Have we introspected whether we are doing our duties properly, whether we are operating within a familial system, within a social system, or a national system? Tamma swaya ayataವೆಂಬುದನ್ನು ಅರಿಯದೆ ಉಂಡಲ್ಲಿ, ತಮ್ಮ ಲಿಂಗಕ್ಕೆ ಅಲ್ಲದುದ ವಾಸಿಸಿದಲ್ಲಿ. ಎಲ್ಲಿ ಒಳ್ಳೆಯದಕ್ಕೆ, ಎಲ್ಲಿ ಭಗವತ್ ತತ್ವ ಆ ಚೈತನ್ಯಕ್ಕೆ ಎಲ್ಲಿ ಒಂದು ಗೌರವವಿಲ್ಲವೋ, ಎಲ್ಲಿ ಅದಕ್ಕೆ ಮನ್ನಣೆ ಮಾನ್ಯತೆ ಎಲ್ಲಿ ಸಿಗುವುದಿಲ್ಲವೋ, ಒಳ್ಳೆಯದಕ್ಕೆ ಎಲ್ಲಿ ಸ್ಥಳವಿಲ್ಲವೋ ಅಲ್ಲಿ ಇರಬಾರದು. ಅದರೊಂದಿಗಿನ ಒಡನಾಟ ಆಗುವಂಥದ್ದಲ್ಲ.
any place that there is respect for good, respect for what is ideal, indulge in that, engage in that, protect that. ತಮ್ಮ ವ್ರತಾಚಾರಕ್ಕೆ ಸಲ್ಲದುದ ನಿರೀಕ್ಷಿಸಿದಲ್ಲಿ ಈ ಒಂದು ಜೀವನವನ್ನ ನಾವು ಯಾವ ರೀತಿ ನಡಿಬೇಕು, ನಡೆಸ್ಕೊಳ್ಳಬೇಕು ಅಂತ ಇದೇವೋ ಆ ಒಂದು ದಾರಿಯಲ್ಲಿ ನಮಗೆ ಅನುಕೂಲವಾಗಿ ನಮ್ಮನ್ನ ಮುನ್ನಡೆಸದೇ ಇರುವಂತದ್ದನ್ನ ಸ್ವೀಕರಿಸೋದು ಬೇಡ. And you should not expect to get things that is going to distract you from the path that you have set out on. ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕು ಅಂತಿತ್ತು ಅಂತಂದ್ರೆ, and it is not only about spiritual aspects, be it professional, be it academic, ಒಂದು ಧ್ಯೇಯವನ್ನ ಇಟ್ಟುಕೊಂಡು ಮುನ್ನಡಿತಾ ಇರುವಾಗ ಆ ಧ್ಯೇಯದಿಂದ ನಮ್ಮನ್ನ ತಪ್ಪಿಸುವಂತಹ ವಿವರಗಳಿಗೆ, ಅಂತಹ ಸಂಗತಿಗಳಿಗೆ ಮನಸ್ಸನ್ನ ಹರಿಗೊಡಬಾರದು, ಅದನ್ನ ಅಪೇಕ್ಷಿಸಲು ಕೂಡ ಬಾರದು. ತಮ್ಮಾಯತ ಕೊಳಗಲ್ಲದ ಕುಶಬ್ದವ ಕೇಳಿ ಒಪ್ಪಿದಲ್ಲಿ, ಯಾವುದು ನಮ್ಮನ್ನ ಈ ಎಲ್ಲದರಿಂದ ಸಂಭ್ರಾಂತವನ್ನಾಗಿ ಮಾಡಿ ನಮ್ಮ ದಾರಿಯನ್ನ ತಪ್ಪಿಸುತ್ತದೋ ಅದನ್ನ ಕೇಳೋದಷ್ಟೇ ಅಲ್ಲ, ಅದನ್ನ ಒಪ್ಪಿಕೊಳ್ಳುವುದು ಕೂಡ. Anything that where even silence, when there is something wrong that is happening, if you are going to be silent, silence is also an approval. ಕುಶಬ್ದವ ಕೇಳಿ ಒಪ್ಪಿದಲ್ಲಿ, ತಮ್ಮ ಲಿಂಗಾಯತಕ್ಕೆ ಹೊರಗಾದುದ ಮುಟ್ಟಿ ಅಂಗೀಕರಿಸಿದಲ್ಲಿ. ಲಿಂಗಾಯತ ಅಂತಂದ್ರೆ ಜಾತಿ ಅನ್ನುವ ರೀತಿನಲ್ಲಿ ಅಲ್ಲ ಇಲ್ಲಿರುವಂಥದ್ದು. ಯಾವುದು ಲಿಂಗಕ್ಕೆ ಒಪ್ಪಿಗೆಯಾಗಿದೆಯೋ, ಯಾವುದು ಭಗವತ್ ತತ್ವಕ್ಕೆ ಒಪ್ಪಿಗೆಯಾಗಿದೆಯೋ, ಯಾವುದು ಚೈತನ್ಯಕ್ಕೆ ಹೊಂದುತ್ತದೆಯೋ ಅದನ್ನ ಒಪ್ಪಬೇಕು. ಅದಕ್ಕೆ ಹೊರಗಾದುದ ಯಾವುದು ಚೈತನ್ಯಕ್ಕೆ ಒಪ್ಪುವುದಿಲ್ಲವೋ, the way we conduct ourselves, the way what are we following, if it goes against the true essence of humanity, the true essence of the innate divinity that exists within everything, if I am going to accept that which goes against everything that is the ಚೈತನ್ಯಾತ್ಮಕವಾಗಿರುವಂತಹ ಎಲ್ಲದರ ವಿರುದ್ಧವಾಗಿ ಹೋಗುವಂತದನ್ನ ನಾನು ಒಪ್ಪಿಕೊಳ್ತೇನೆ ಅಂತಂದರೆ ಅಲ್ಲಿಗೆ ತಪ್ಪಿ ಹೋಯ್ತು. ಇಂತಿ ಪಂಚಾಚಾರದಲ್ಲಿ ಶುದ್ಧತೆಯಾಗಿ ಗುರುಲಿಂಗ ಜಂಗಮ ಪಾದತೀರ್ಥ ಪ್ರಸಾದ ಇಂತಿ ವರ್ತನ ಪಂಚಾಚಾರ ಶುದ್ಧವಾಗಿ ಬಾಹ್ಯ ಅಂತರಂಗದಲ್ಲಿ ಉಭಯ ನಿರತವಾಗಿ ನಿಂದುದು ವ್ರತವಲ್ಲದೆ, ಬಾಹ್ಯ ಅಂತರಂಗ ಕಾಯ ವಾಚ ಮನಸ, ಕಾಯ ವಾಚ ಹೊರಗಡೆಗೆ ಹೊಂದಿರುವಂತಹದ್ದು. ನಾನು ದೈಹಿಕವಾಗಿ ಏನನ್ನ ಮಾಡ್ತೇನೆ, ಏನನ್ನ ಮಾತಾಡ್ತೇನೆ. ಫಸ್ಟ್ ಆಫ್ ಆಲ್ ಹೇಳೋದೊಂದು ಮಾಡೋದೊಂದು ಅಲ್ಲೇ ಡಿಸ್ಕನೆಕ್ಟ್ ಉಂಟು ಎಷ್ಟೋ ಸತಿ. ಸರಿ, ಅವ್ರು ಹೇಳಿದ್ದನ್ನೇ ಮಾಡ್ತಾರೆ ಅಂತಿದ್ರು ಕೂಡ ಯಾತಕ್ಕೋಸ್ಕರವಾಗಿ ಮಾಡ್ತಿದ್ದಾರೆ, ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಹೇಳಿ ಮಾಡ್ತಾ ಇರುವಂಥದ್ದು. ಸರ್ವಜ್ಞನ ವಚನ ಒಂದು ಉಂಟಲ್ಲ, ಆಡದೆ ಮಾಡುವವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು. ಎಲ್ಲಿ ನಮ್ಮ ಆ ತ್ರಿಕರಣವೂ ಕೂಡ ಒಂದಾಗಿ ಕೇವಲ ಬಾಹ್ಯದಲ್ಲಿ ಅಲ್ಲ, ಅಂತರಂಗದಲ್ಲಿಯೂ ಕೂಡ ನನ್ನ ಮನಸ್ಸಿನ ಆಲೋಚನೆಗಳೂ ಕೂಡ ನಾನು ಹೇಳ್ತಾ ಇರುವಂಥದ್ದು, ನಾನು ಮಾಡ್ತಾ ಇರುವಂಥದ್ದು, ಈ ಎರಡಕ್ಕೆ ಹೊಂದಿಕೊಂಡು ಅದರ ಜೊತೆಯಾಗಿ ಅದರಲ್ಲಿಯೇ ಬೆರೆತು ಇರುವಂತಹದ್ದು. ಬಾಹ್ಯ ಅಂತರಂಗದಲ್ಲಿ ಉಭಯ ನಿರತವಾಗಿ ನಿಂದುದು ವ್ರತವಲ್ಲದೆ, ಅದರಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಕ್ಷಣಚಿತ್ತ ಕ್ಷಣಪಿತ್ತ ಅನ್ಕೊಂಡು ಈ ಸತಿ ಚೆನ್ನಾಗಿತ್ತು ಅಂತಂದ್ರೆ, ಎಲ್ಲಾ ಚೆನ್ನಾಗಿ ನಡೀತಿತ್ತು ಅಂದ್ರೆ ಎಲ್ಲಾರು ಜೀವನ್ಮುಕ್ತರೆ, ಬ್ರಹ್ಮಾನುಭವಿಗಳೇ.
ಒಂದು ಸ್ವಲ್ಪ ಕಷ್ಟ ಬಂತು ಅಂದಾಗ ಗೊತ್ತಾಗುತ್ತೆ ಯಾರ್ಯಾರ ಒಳಗಡೆ ಏನೇನಿದೆ ಅಂತ. ನಿಲ್ಲಬೇಕು, ಗಟ್ಟಿಯಾಗಿ ನಿಲ್ಲಬೇಕು. ಕಷ್ಟ ಬಂದರೂ ಕೂಡ ಒಳ್ಳೆಯ ಮಾರ್ಗದಿಂದ ನಾನು ಹಿಂದೆ ಸರಿಯೋದಿಲ್ಲ. ಕಷ್ಟ ಬಂದರೂ ಕೂಡ ನಾನು ಯಾವುದನ್ನ ಅನುಭವ ಪುರಸ್ಸರವಾಗಿ ಅದರ ಕುರಿತು ಚಿಂತನೆಯನ್ನ ಮಾಡಿ ನನ್ನ ಅನುಭವಕ್ಕೆ ಅನುಭಾವಕ್ಕೆ ತಂದು ನಿಲ್ಲಿಸಿ ಯಾವುದನ್ನ ನಾನು ಒಪ್ಪಿದ್ದೇನೋ ಒಳ್ಳೆಯದಾಗಿ, ಅದನ್ನ ಏನೇ ಕಷ್ಟ ಬಂದರೂ ಕೂಡ ಅದರಿಂದ ನಾನು ವಿಚಲಿತನಾಗುವುದಿಲ್ಲ ಅನ್ನುವ ಒಂದು ನಿಷ್ಠೆ ಉಂಟಲ್ಲ, ಅದು ವ್ರತ. ಸುಮ್ಮನೆ ಏನೋ ಇಷ್ಟು ಪೂಜೆ ಮಾಡ್ತೀನಿ, ನಾ ಬರೇ ಕೇಸರಿ ಬಾತೆ ತಿನ್ನೋದು, ಒಂದು ವಾರ ಬರೀ ಕೇಸರಿ ಬಾತ್ ಮಾತ್ರ ತಿಂತೀನಿ, ಅದರಲ್ಲೂ ಒಂದಿನ ಬಾಳೆಹಣ್ಣು ಹಾಕಿ, ಒಂದಿನ ಪೈನಾಪಲ್ ಹಾಕಿ, ಇನ್ನೊಂದ್ ದಿನ ಇನ್ನೊಂದು ಹಾಕಿ, ಮತ್ತೊಂದಾಗಿ ತುಪ್ಪದಲ್ಲೇ ಆಗ್ಬೇಕು. ಈ ವ್ರತಗಳೆಲ್ಲ it's not even something to consider at the level of what she is talking here. ಉಂಬ ಉಡುವ ಕೊಂಬ ಕೊಡುವ ಸಂದಣಿಗಾರರ ಶೀಲ ಹಿಂದೆ ಉಳಿಯಿತು. ಎಲ್ಲವನ್ನು ಕೂಡ ವ್ಯವಹಾರವಾಗಿ, ಎಲ್ಲ ಆಚಾರಗಳನ್ನ ವ್ಯವಹಾರವಾಗಿ ನಾವು ಮಾಡಿಕೊಂಡ್ರೆ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವನ್ನ ಮುಟ್ಟದು. ಭಗವಂತನಿಗೆ ಒಪ್ಪುವಂಥದ್ದಲ್ಲ, ಸಲ್ಲುವಂಥದ್ದಲ್ಲ. ಅದರಿಂದ ನಾನು ಆ ಭಗವತ್ ತತ್ವದ ಅನುಸಂಧಾನವನ್ನ ಮಾಡ್ತೇನೆ, ಅದರೊಂದಿಗೆ ಬೆರಿತೇನೆ ಅನ್ನುವ ಒಂದು ವಿವರವೂ ಕೂಡ ಅಲ್ಲಿ, ಆ ಸಾಧ್ಯತೆಯೂ ಕೂಡ ಅಲ್ಲಿ ಇರುವಂಥದ್ದಲ್ಲ. ಇಷ್ಟು ಸುಂದರವಾಗಿ ಗಹನವಾಗಿ ಪಂಚಾಚಾರವನ್ನ ಕುರಿತಾದಂತಹ 2 ವಚನಗಳನ್ನ ನಾವು ನೋಡಿದ್ದಾಗಿದೆ. ಇನ್ನ ಷಟ್ಸ್ಥಳಕ್ಕೆ ಬರುವುದಾಯ್ತು ಅಂತಂದ್ರೆ, ಏನ್ ಗೊತ್ತಿರೋ ಹಾಗೇನೆ ಇದರನ್ನು ಕೂಡ ಸುಮಾರಷ್ಟು ನಾವು ಶೂನ್ಯ ಸಂಪಾದನೆ ಸಂದರ್ಭದಲ್ಲಿಯೇ ಹೆಚ್ಚು ನೋಡಿದ್ವಿ. ಈ ಶೂನ್ಯ ಸಂಪಾದನೆ ಆ ಕೃತಿ ಸುಮ್ಮನೆ ಏನೋ ಶಾಸ್ತ್ರಕ್ಕೆ ಪಾರಾಯಣ ಮಾಡುವಂಥದ್ದನ್ನೆಲ್ಲ ಇಟ್ಟುಕೊಂಡ್ರೆ ಖಂಡಿತ ಏನು ಆಗುವಂಥದ್ದಲ್ಲ. ಶೂನ್ಯ ಸಂಪಾದನೆನ ಇಷ್ಟ ಹೊತ್ತು ಓದ್ಬೇಕು, ಅಷ್ಟೊತ್ತು ಓದ್ಬೇಕು, ಸುಮ್ಮನೆ ಓದಿ ಆಗುವಂಥದ್ದೇನು ಅಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಡೈವ್ ಇನ್ ಟು ಇಟ್. ಯಾವುದನ್ನೇ ಆಗಲಿ, ವಚನಗಳಾಗಲಿ, ವಚನಗಳನ್ನ ಆಧಾರವಾಗಿರಿಸಿಕೊಂಡು ರಚಿಸಿರುವಂತಹ ಕೃತಿಗಳಾಗಲಿ, ಅದು ಶೂನ್ಯ ಸಂಪಾದನೆಯಂತಹ ಕೃತಿಗಳನ್ನ, ಇಡೀ ಷಟ್ಸ್ಥಳದ ವಿವರವೇ ಅದರಲ್ಲಿ ಕಣ ಕಣದಲ್ಲಿಯೂ ಪುಟದಲ್ಲಿಯೂ ಅದೇ ತುಂಬಿರುವಂಥದ್ದು. ಓದಿ ಅದನ್ನ ಮನನ ಚಿಂತನೆ ಮಾಡದೆ ಹೋಯ್ತು ಅಂತಂದ್ರೆ, ಸುಮ್ಮನೆ ಏನೋ ಕಥೆ ಕೇಳದ ಹಾಗೆ ಕೇಳ್ಕೊಂಡು ಹೋಯ್ತು ಅಂತಂದ್ರೆ ಅಷ್ಟೇ ಬಂತು, ಅಷ್ಟೇ ಎಂಟರ್ಟೈನ್ಮೆಂಟ್ ಆಯ್ತು. ಯಾವುದೋ ಪಿಕ್ಚರ್ ನೋಡ್ಲಿಲ್ಲ, ಇನ್ನೊಂದೇನೋ ನೋಡಿದ್ವಿ, ಎಂಟರ್ಟೈನ್ಮೆಂಟ್, ದಟ್ಸ್ ಇಟ್. ಅಷ್ಟರಲ್ಲಿಯೇ ಮನಸ್ಸಿಗೆ ತೃಪ್ತಿ ಆಯ್ತು ಅಂತಂದ್ರೆ ಸಂತೋಷ. ಏನಿತ್ಯೋ, ಸಾಗರದ ಹತ್ರ ಹೋಗ್ಬಿಟ್ಟು ಒಂದು ಸ್ಪೂನಲ್ಲೂ ನೀರ್ ತಗೋಬಹುದು, ಒಳ್ಳೆ ನದಿ ಹತ್ರ ಹೋಗಿ ಒಂದ್ ಸ್ಪೂನಲ್ಲೂ ನೀರ್ ತಗೋಬಹುದು, ಒಂದ್ ಬೆರಳಿಟ್ಬಿಟ್ಟು ಚೀಪ್ಬಹುದು, ಅವ್ರವ್ರ ಕೆಪಾಸಿಟಿ ಅನ್ಕೊಂಡ್ ಬಿಡ್ಬೇಕಾಗುತ್ತೆ. ಅದರ ಸತ್ವವನ್ನ ನಾವು ಗ್ರಹಿಸಲಿಲ್ಲ ಅಂತಂದ್ರೆ ನಷ್ಟ ನಮಗೆ. ಶೂನ್ಯ ಸಂಪಾದನೆಕಾರರು ಅವ್ರು ಮಾಡದಂತಹ ಕೆಲಸ ಮಾಡಿ ಅವರು ಹೋದ್ರು. ನ ಭೂತೋ ನ ಭವಿಷ್ಯತಿ ಅನ್ನತಕ್ಕಂತಹ ಕೃತಿಯನ್ನ ಕೊಟ್ಟು ಹೋದ್ರು. ಅದನ್ನ ಉಪಯೋಗಿಸಿಕೊಳ್ಳುವ ಕ್ಷಮತೆಯನ್ನ ನಾವುಗಳು ಬೆಳೆಸ್ಕೊಳ್ಳಬೇಕು. ಇನ್ನ ಷಟ್ಸ್ಥಳಗಳಿಗೆ ನಾವು ಬರೋ ಹಾಗಿತ್ತು ಅಂತಾರೆ, ಭಕ್ತ, ಮಾಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಸಾಧಕನಾದಂಥವನು ಯಾವ ರೀತಿ ತನ್ನ ಜೀವ ಭಾವವನ್ನ ಕಳೆದುಕೊಂಡು ಪುನಃ ತಾನು ಶಿವನೇ ಎಂಬತಕ್ಕಂತಹ ಆ ಅರಿವಿನ ಆ ಒಂದು ಧ್ಯೇಯದ ಕಡೆಗೆ ಹೋಗಿ ಅದೇ ಆಗಿಬಿಡುವಂತಹ ಆ ಪ್ರಕ್ರಿಯೆ ಇದೆಯಲ್ಲ, ಇದಕ್ಕೆ ಸೋಪಾನೋಪಾದಿಯಲ್ಲಿ, ಸ್ಟೆಪ್ ಬೈ ಸ್ಟೆಪ್ ಅನ್ನುವ ರೀತಿಯಲ್ಲಿ
ಅದಕ್ಕೆ ಒಂದು ಆಯಾಮವನ್ನ ಕಲ್ಪಿಸಿಕೊಟ್ಟಂತಹದ್ದು. ಇದು ಯಾಕೆ ಬೇಕಾಗುತ್ತೆ? When you go to a more practical aspects of everything that we are doing, there it becomes essential that we start looking at everything that we are doing from an implementation perspective, from a practical perspective. How does progress happen? ಸಾಧನೆಯನ್ನ ಮಾಡ್ತಾ ಇರುವಾಗ ಆ ಸಾಧಕನ ಪರಿಸ್ಥಿತಿ ಮನಸ್ಥಿತಿಯಲ್ಲಿ ಆಗ್ತಾ ಇರತಕ್ಕಂತಹ ಆ ಅವಸ್ಥೆಗಳು ಯಾವ ರೀತಿ ಬದಲಾಗ್ತಾ ಹೋಗ್ತಾ ಇರುತ್ತೆ, ಅದೆಲ್ಲವನ್ನು ಕುರಿತು ಚಿಂತನೆ ಮಾಡಿ ಈ ಒಂದು ವ್ಯವಸ್ಥೆಯನ್ನ ಸೋಪಾನೋಪಾದಿಯಲ್ಲಿ ಅವರು ಒಂದು ಚೌಕಟ್ಟನ್ನ, ಆ ವಿವರಣೆಯನ್ನ ಕೊಡುವಂಥದ್ದು. ಸ್ಥಳ ಆ ಒಂದು ಪದದ ನಿಷ್ಪತ್ತಿಯನ್ನೇ ನಾವು ನೋಡೋ ಹಾಗಿತ್ತು ಅಂದ್ರೆ ಸ್ಥ ಧಾತು ಏನಿದೆ, ಸ್ಥಾಣು ಹೇಳಿ, ಸ್ಥಳ ಸ್ಥಾಣು, ಆ ಸ್ಥ ಧಾತು ಬಂದು ಆವಿರ್ಭಾವವಾಗುವ ನೆಲೆಗೊಂಡಿರುವಂತಹದ್ದು ಎನ್ನುವುದರ ದ್ಯೋತಕ ಅರ್ಥ. ಪರಮಾತ್ಮನನ್ನ ಸ್ಥಾಣು ಅಂತ ಹೇಳುವುದು ಯಾಕೆ? ಸ್ವಯಂಭೂ, ತಾನಾಗಿ ಯಾವಾಗಲೂ ಇದ್ದಂಥವನು, ಅವನು ಸ್ಥಿರವಾಗಿ ಇರತಕ್ಕಂಥವನು, ಸದಾ ಕಾಲ ನಿಲ್ಲುವಂಥವನು. ಹಿ ಇಸ್ ದ ಒನ್ ಹೂ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ. ಎಲ್ಲವೂ ಆಗಿ ಹೋದ ನಂತರವೂ ಕೂಡ ಯಾವುದು ಉಳಿಯುತ್ತದೆಯೋ, he is eternal, he is permanent. ಲೀಯವಾಗುವುದು ಅಂದ್ರೆ ಕರಗುವುದು. ಯಾವುದು ಹುಟ್ಟಿ ಮತ್ತೆ ಕರಗುತ್ತದೆಯೋ, ಜೀವವಾದದ್ದು ಎಲ್ಲಿಂದ? ಇಟ್ ಡಿಂಟ್ ಹ್ಯಾಪನ್ ಇನ್ ಐಸೋಲೇಷನ್. ಆ ಶಿವವೇ ಜೀವವಾಗಿ ಮತ್ತೆ ಪುನಃ ಶಿವದಲ್ಲಿಯೇ ಪರ್ಯವಸಾನವಾಗುವಂಥದ್ದಿದೆಯಲ್ಲ, ಆ ಪ್ರಕ್ರಿಯೆಗೆ ಒಂದು ಆವರಣವನ್ನ ಹೇಳಿ ಯಾವ ಚೌಕಟ್ಟು ಹೇಗೆ ಇದಾಗುತ್ತೆ ಅನ್ನುವಂಥದ್ದನ್ನ ವಿವರಿಸುವಂತಹ ಷಟ್ ಸ್ಥಳಗಳು. ಮೊದಲನೆಯದಾಗಿ ಸಿಗುವಂತಹದ್ದು ಭಕ್ತ ಸ್ಥಳ. ಒಂದರಲ್ಲಿಯೂ ಇದರಲ್ಲಿ ನಿಮಗೆ ಸಂಸಾರ ಹೇಯ ಸ್ಥಳ, ಮಾಯಾವಿಲಾಸ ವಿಡಂಬನ ಸ್ಥಳ, ಆಮೇಲೆ ವಿಭೂತಿ ಸ್ಥಳ, ಎಷ್ಟೆಷ್ಟು ಎಗೇನ್ ಗುರುಕಾರುಣ್ಯ ಸ್ಥಳ ಅಂತ ಅನ್ಕೊಂಡು ಎಷ್ಟೆಷ್ಟು ಹೋಗುತ್ತೆ. ನಿಮ್ಗೆ ಸಿದ್ಧಾಂತ ಶಿಖಾಮಣಿಯಲ್ಲಂತೂ ಇದರ ಯಥೇಷ್ಟವಾದಂತಹ ಒಂದೊಂದು ಸತಿ ಅಂತೂ ಅತಿ ಅನ್ನಿಸ್ಬಿಡುವಷ್ಟು, ಎಷ್ಟು ವಿಭಜನೆ ಮಾಡಿ 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 ಯಾಕೆ ಅಷ್ಟು ಅನಾಲಿಸಿಸ್ ಎಷ್ಟು ಅನಾಲಿಟಿಕಲ್ ಆಗೋಗುತ್ತೆ ಅಂತಂದ್ರೆ ಯು ಆರ್ ರಿಪೀಟಿಂಗ್ ಯೋರ್ ಸೆಲ್ಫ್ ಅನ್ನೋ ಅಷ್ಟರ ಮಟ್ಟಿಗೆ ಅನ್ನಿಸ್ಬಿಡುತ್ತೆ ಒಂದೊಂದ್ಸತಿ ಸಿದ್ಧಾಂತ ಶಿಖಾಮಣಿನ ಓದ್ತಾ ಇರುವಾಗ. ಬಟ್ ಮಾಡಿದ್ದಾರೆ, ಇಟ್ ಇಸ್ ನೈಸ್. ಏಕೋತ್ತರ ಶತಸ್ಥಳ ಅಂತ ಅಂದ್ಬಿಟ್ಟು 101 ಸ್ಥಳಗಳು, ಸಾಕಾಗುವಷ್ಟು ಸ್ಥಳಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಇನ್ ಸಮರಿ 6 ಅಂತ ಹೇಳ್ಬಿಟ್ಟಿರುವಂಥದ್ದು. ಭಕ್ತ ಸ್ಥಳ ಶುರುವಾಗುವುದು ಯಾವುದು? ಭಕ್ತಿಯಿಂದ. ಭಕ್ತಿ ಎಲ್ಲದಕ್ಕೂ ಆಧಾರಭೂತವಾಗಿ ಇರುವಂತಹದ್ದು. ಯು ಹ್ಯಾವ್ ಟು ಒಂದಕ್ಕೆ ತೆತ್ತುಕೊಳ್ಳಬೇಕು. ಯು ಹ್ಯಾವ್ ಟು ಸರೆಂಡರ್ ಯೋರ್ ಸೆಲ್ಫ್ ಟು ಸಮಥಿಂಗ್. ಇಟ್ ಸ್ಟಾರ್ಟ್ಸ್ ವಿತ್ ದ್ಯಾಟ್. ಅದಾಗುವುದು ಯಾವುದು? ಗುರುಕೃಪೆಯಿಂದ. Someone has to tell you that there is something else. If someone is not even telling you that, how will you even know? ಒಳಗಡೆಯಿಂದಾನೇ ಬಂತು ಅಂತಂದ್ರೂ ಅದು ಒಳಗಡೆಯಿಂದ ಯಾವುದೋ ಒಂದು ಚೇತನ ಸ್ವರೂಪವಾಗಿ ಒಳಗಡೆಯಿಂದಾನೇ ಯಾವುದೋ ಒಂದು ಹೇಳ್ತಲ್ಲ, ಅನುಭವಕ್ಕೆ ಬಂತಲ್ಲ, ಇಷ್ಟೇ ಅಲ್ಲ. This is not all there is to it. There is something more. Even if it comes from within, there is that awareness that came from within. There is that which is still happening from within. ಗುರುಗಳು ಅವಾಗ್ಲಿಂದಾನು ಹೇಳ್ಕೊಂಡ್ ಬರ್ತಾನೆ ಇದಾರೆ, ಕೇಳಿಸ್ಕೊಳ್ಳೋದು ಆಗ್ತಾನೆ ಇರುತ್ತೆ. ಬಟ್ ಇಟ್ ಹ್ಯಾಸ್ ಟು ಹಿಟ್ ಅಲ್ಲ, ಇಟ್ ಹ್ಯಾಸ್ ಟು ಕ್ಲಿಕ್. ಹಾಗೆ ಆಗಿ ಆ ಒಂದು ಭಕ್ತಿ
ನಿಷ್ಠೆಯಾಗಿ ಪರಿವರ್ತಿತವಾಗುವಂಥದ್ದು. ಇದಕ್ಕೆ ಯೂಶಲಿ ಸಲಿಲ ಮುಕ್ತ ನ್ಯಾಯ ಅಂತ ಹೇಳ್ತಾರೆ. ಹೇಗೆ ಕವಿ ಸಮಯದಲ್ಲಿ ಆ ಸ್ವಾತಿ ಮುತ್ತಿನ ಮಳೆ ಇದೆಯಲ್ಲ, ಆ ಸ್ವಾತಿಯ ಮಳೆ ಹನಿ ಕಪ್ಪೆ ಚಿಪ್ ಒಳಗಡೆ ಸೇರಿ, ಬಯೋಲಾಜಿಕಲಿ ದ ಪ್ರಾಸೆಸ್ ಇಸ್ ಡಿಫ್ರೆಂಟ್, ಬಟ್ ಪಾಯಿಂಟ್ ಇಸ್, ಒಂದು ಮಳೆ ಹನಿ ಆ ಕಪ್ಪೆ ಚಿಪ್ಪಲ್ಲಿ ಸೇರಿ ಮುತ್ತಾಗುವ ಆ ಪರಿವರ್ತನೆ ಇದೆಯಲ್ಲ, ದಟ್ ಪ್ರಾಸೆಸ್ ವ್ಯಾರ್ ಇಟ್ ಸಾಲಿಡಿಫೈಸ್, ಆ ಒಂದು ಸ್ಥಳದಲ್ಲಿ, ಆ ಒಂದು ಸ್ಥಳದ ಒಂದು ಮುಖ್ಯವಾದಂತಹ ವಿವರ ಏನು ಅಂತಂದ್ರೆ ಈ ಸಲಿಲ ಮುಕ್ತ ನ್ಯಾಯ. ಸ್ವಾತಿಯ ಮಳೆಯ ಹನಿ ಹೇಗೆ ಕಪ್ಪೆ ಚಿಪ್ಪಿನ ಒಳಗಡೆ ಸೇರಿ ಮುತ್ತಾಗುತ್ತದೆಯೋ, ಆ ರೀತಿ ಸಾಧಕನಲ್ಲಿ ಇರತಕ್ಕಂತಹ ಭಕ್ತಿ, ಅದರೊಂದಿಗಿನ ತನ್ನ ಅನುಸಂಧಾನ, ಅದರ ಕುರಿತು ಚಿಂತನೆ, ಅದನ್ನ ಮನನ ಮಾಡ್ತಾ, ಅದನ್ನ ಆಚರಣೆಗೆ ಮಾಡ್ತಾ 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 ಹೆಪ್ಪುಗಟ್ಟಿ ಗಟ್ಟಿಯಾಗುವಂಥದ್ದು ಇದೆಯಲ್ಲ, ಅದು ಮಾಹೇಶ ಸ್ಥಳದಲ್ಲಿ ಆಗುವಂಥದ್ದು. ನಿಷ್ಠೆ, ಯಾವುದನ್ನ ನಾನು ಒಪ್ಪಿಕೊಂಡಿದ್ದೇನೋ ಅದಕ್ಕೆ ನಾನು ಸಂಪೂರ್ಣವಾಗಿ ಅದಕ್ಕೆ ನನ್ನನ್ನು ಸಮರ್ಪಿಸಿಕೊಂಡಿರುವಂಥದ್ದು. ಈ ಸಮರ್ಪಣೆಯಿಂದ ಆಗುವಂತಹದ್ದೇನು, ಅದು ಪ್ರಸಾದಿ ಸ್ಥಳದಲ್ಲಿ ಅನುಭವಕ್ಕೆ ಬರುವಂತಹದ್ದು. ಯಾವುದು ನನ್ನ ದೇಹಕ್ಕೆ ಸಂಬಂಧಿಸಿದಂತಹ ಕ್ರಿಯೆಗಳಿದೆಯೋ ಅದೆಲ್ಲವೂ ಕೂಡ ಲಿಂಗ ಕ್ರಿಯೆಗಳಾಗಿ ಬಿಡುವಂತಹದ್ದು. ಆಗ ಆ ಕಾಯ ಏನಿದೆ, ಈ ದೇಹ ಏನಿದೆ, ಅದು ಕೇವಲ ದೇಹವಾಗಿರುವುದಿಲ್ಲ, ಕಾಯವಾಗಿರುವುದಿಲ್ಲ, ಪ್ರಸಾದ ಕಾಯವಾಗಿ ಇರುವಂಥದ್ದು. ಅಂತಂದ್ರೆ ಏನು, ಪ್ರಕೃತಿಯಿಂದ ಚೋದಿತವಾಗಿ ಮಾಡ್ತಾ ಇರತಕ್ಕಂತಹ ಏನೇನೆಲ್ಲ ಕೆಲಸಗಳು ಉಂಟು, ನೋಡುವುದು, ಕೇಳುವುದು, ಮಾಡುವುದು, ಆಲೋಚಿಸುವುದು, ಎಲ್ಲವೂ ಕೂಡ ಶಿವಾರ್ಪಿತವಾಗಿ. ಅಂದ್ರೆ ಏನು, ಎವ್ರಿಥಿಂಗ್ ದಟ್ ಯು ಆರ್ ಸೀಯಿಂಗ್, you start changing the perception of things that you are looking at. Everything that you are listening, you're hearing, you change the way, because you start noticing the innate divinity that is present in everything. You're still seeing, but the way you're seeing is different. You're still hearing, but the way you're hearing is different. You're still doing, but the way you're doing is different. That transformation is what this is, the essence of the stage. ಹಾಗಾದಾಗ ಏನಾಗುತ್ತೆ, ಎಲ್ಲವೂ ಕೂಡ ನನ್ನ ಆ ಪ್ರಕೃತಿ ಚೋದಿತವಾಗಿ ಮಾಡ್ತಾ ಇರತಕ್ಕಂತಹ ಎಲ್ಲ ಕ್ರಿಯೆಗಳು ಕೂಡ ಸುಟ್ಟು ಹೋಗಿ ಬಿಡುವಂತಹದ್ದು. ಯಾಕೆ, ಅಲ್ಲಿ ನಾನು ಎಂಬ ಆ ಅಹಂಕಾರ ಇದೆಯಲ್ಲ, ಅದು ನಶಿಸಿ ಹೋಗುವಂಥದ್ದು. ಅದಕ್ಕಾಗಿ ಇದಕ್ಕೆ ಅನಲಕಾಷ್ಠ ನ್ಯಾಯ ಅಂತ ಹೇಳ್ತಾರೆ. ಅನಲಕಾಷ್ಠ ನ್ಯಾಯ ಅಂತಂದ್ರೆ ಏನು, ಯಾವಾಗ ಬೆಂಕಿ ಹಚ್ತೇವೆ, ಯಾವುದೋ ಒಂದು ಕಟ್ಟಿಗೆಗೆ ಚೆನ್ನಾಗಿ ಬೆಂಕಿ ಬಿತ್ತು ಅಂತಂದ್ರೆ, ಇಫ್ ಇಟ್ ಇಸ್ ನಾಟ್ ಡಿಸ್ಟರ್ಬ್, ಆ ಬೆಂಕಿ ಆರೋದ ಮೇಲೆ ಬೂದಿ ಯಾವ ರೀತಿ ಇರುತ್ತೆ, ಕಟ್ಟಿಗೆಯ ಆಕಾರದಲ್ಲಿಯೇ ಇರುತ್ತೆ. ಆದ್ರೆ ಆ ಕಟ್ಟಿಗೆಯಿಂದ ಏನಾದ್ರೂ ಪ್ರಯೋಜನ ಉಂಟಾ? ಇಲ್ಲ. ಯಾಕೆ? ಸುಟ್ಟು ಹೋಗ್ಬಿಟ್ಟಿದೆ. ಆಕಾರ ಹಾಗೆ ಇದೆ. ಇದಕ್ಕೆ ದಗ್ಧ ಪಟ ನ್ಯಾಯ ಅಂತಾನು ಹೇಳ್ತಾರೆ, ಅಥವಾ ದಗ್ಧ ರಜ್ಜು ನ್ಯಾಯ ಅಂತ ಕೂಡ ಹೇಳುವುದುಂಟು. ಹಗ್ಗ ಎಲ್ಲ ಉಪಮೆಗೆ ಬಳಸ್ತಾ ಇರ್ತಕ್ಕಂತಹ ವಸ್ತುಗಳು ಬೇರೆ ಬೇರೆ ಅಷ್ಟೇ. ಇಲ್ಲಿ ಕಾಷ್ಠವನ್ನ ಹೇಳ್ತಾರೆ, ಒಂದ್ರಲ್ಲಿ ಪಟ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ರಜ್ಜು ಅಂತ ಹೇಳ್ತಾರೆ. ಹಗ್ಗಕ್ಕೆ ಬೆಂಕಿ ಬಿದ್ದು ಸುಟ್ಟು ಹೋದ ಮೇಲೆ ಆ ಆಕಾರ ಹಗ್ಗದ ಹಾಗೆ ಇದ್ರೂ ಕೂಡ ಹಗ್ಗದ ಯಾವ ಗುಣಲಕ್ಷಣಗಳು ಕೂಡ ರೂಪವೊಂದನ್ನ ಬಿಟ್ಟರೆ ಪ್ರಕೃತ್ಯಾತ್ಮಕವಾಗಿ ಇರತಕ್ಕಂತಹ ಯಾವ ಒಂದು ಪ್ರಯೋಜನವೂ ಹಗ್ಗದ್ದು ಅದರಲ್ಲಿಲ್ಲ. ಆ ಬೂದಿನ ತಗೊಂಡು ಕಟ್ಟಕ್ಕಾಗೋದಿಲ್ಲ ಏನು. ಆ ರೀತಿ ಇನ್ ದ ಸೇಮ್ ವೇ, ವೆನ್ ಅ ಸ್ಪಿರಿಚುವಲ್ ಸಾಧಕ has dedicated all of those sense involvements and the activities that are being performed, being kind of like
ಪ್ರಕೃತ್ಯಾತ್ಮಕವಾದ ಚೋದನೆಗಳಿಂದ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಕಾರ್ಯಗಳು ಕೂಡ ಕಳಚಿ ಹೋಗುವಂಥದ್ದು. ದೇ ಆರ್ ನಾಟ್ ಗೋಯಿಂಗ್ ಟು ಬೈಂಡ್ ಯು. ಯು ಆರ್ ನಾಟ್ ಅಟ್ಯಾಚ್ ಟು ಎನಿ ಆಫ್ ದೋಸ್ ಥಿಂಗ್ಸ್. ಇದಿಷ್ಟು ಕೂಡ ನಿಮಗೆ ಇಲ್ಲಿ ಹೆಚ್ಚಾಗಿ ಕಾಣಬರುವಂಥದ್ದು ಆಚರಣೆಗಳು. ಈ ಸ್ಥಿತಿಯಿಂದ ಮುಂದೆ ಹೋಗ್ತಾ ಹೋಗ್ತಾ ಇದೆಲ್ಲವೂ ಕೂಡ ಪರ್ಯವಸಾನವಾಗುವಂಥದ್ದು ಜ್ಞಾನದಲ್ಲಿ. ಅದರ ಅನುಭೂತಿ ನಿಮಗೆ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳಗಳಲ್ಲಿ ಕಾಣುವಂಥದ್ದು. ಈ ಎಲ್ಲ ಕರ್ಮಗಳಿಂದ, ಈ ಆಚರಣೆಗಳಿಂದ ಪರಿಪಾಕವಾಗಿರುವಂತಹ ಸಾಧಕನಲ್ಲಿ ತಾನೇ ತಾನಾಗಿ ಆ ಅರಿವು ಮೂಡಲಿಕ್ಕೆ ಶುರುವಾಗುತ್ತೆ. ಅನುಭವಕ್ಕೆ, ಅನುಭವ ವೇದ್ಯವಾಗಿ ನಮಗೆ ಸ್ಫುರಣೆಗೆ ಬರ್ತಾ ಇರುವಂತದ್ದನ್ನ ಕುರಿತು the experiences that you start accumulating, when you start thinking about that, and you're thinking about it with a sense of detachment, not with the sense of I that is involved, like who is experiencing these things. You have detached that, you have stepped away, and you're looking at it, and you start assimilating it, you start thinking about it. ಪ್ರಾಣಲಿಂಗಿ ಸ್ಥಳದಲ್ಲಿ ಆ ರೀತಿ ಮಾಡ್ತಾ ಮಾಡ್ತಾ ಇದೆಲ್ಲವೂ ಕೂಡ ಯಾರಿಗೆ ಆಗ್ತಾ ಇರುವಂಥದ್ದು? ನಾನು ಯಾರು? ನನ್ನ ಸ್ವಸ್ವರೂಪ ಏನು? ಇದನ್ನ ಗಹನವಾಗಿ ಚಿಂತನೆ ಮಾಡ್ತಾ ಮಾಡ್ತಾ ನನ್ನ ಪ್ರಾಣವೇ ಲಿಂಗ, ನನ್ನ ಚೈತನ್ಯವೇ ಪರಮಾತ್ಮ ಎಂಬತಕ್ಕಂತಹ ಆ ಅರಿವು ಯಾರಲ್ಲಿ ಬಂದಿದೆಯೋ ಅದಕ್ಕಾಗಿ ಇಲ್ಲಿ ಕೀಟ ಭ್ರಮರ ನ್ಯಾಯ ಅಂತ ಹೇಳುವುದುಂಟು. ಯಾವ ರೀತಿ ಸರ್ಟೈನ್ ಕೈಂಡ್ ಆಫ್ ಇನ್ಸೆಕ್ಟ್ಸ್, ಇಫ್ ಯು ಹ್ಯಾವ್ ಸೀನ್, ದೇ ಹ್ಯಾವ್ ಅಬ್ಸರ್ವ್ಡ್ ಥಿಂಗ್ಸ್ ಲೈಕ್ ದಟ್. ಮತ್ತೊಂದು ಕೀಟದೊಳಗಡೆ ಮೊಟ್ಟೆಯನ್ನ ಇಟ್ಟು ಅಂತಂದ್ರೆ ಆ ಪ್ರಭಾವದಿಂದಾಗಿ ಆ ಕೀಟ ಏನಾಗುತ್ತೆ, ನಿಶ್ಚೇತವಾಗಿ ನಿಷ್ಕ್ರಿಯವಾಗಿ ಒಂದು ಕಡೆ ಕೂತ್ಕೊಂಡ್ಬಿಡತ್ತೆ. Biologically, there's a different process that is happening. There is an external organism that has like come within it and has rendered it incapable of doing anything. But ಯಾವ ರೀತಿ ಯೋಗಿಯಾದಂತವನು ತಾನು ಧ್ಯಾನಿಸ್ತಾ ಇರತಕ್ಕಂತಹ ವಸ್ತುವಿನಲ್ಲಿಯೇ ಕೇಂದ್ರಿತವಾಗಿದ್ದಾನೋ ಆ ರೀತಿ ಆ ಕೀಟ ಹಾಗೆ ಇದ್ದಾಗ ಅದರ ಒಳಗಡೆಯಿಂದ ಭ್ರಮರ, ಅಥವಾ even if you consider the pupa within the genesis of how a butterfly or a moth or these kind of things emerge, pupa stage ಅಲ್ಲಿ ಯಾವ ರೀತಿ ಒಳ್ಳೆ ತನ್ನಲ್ಲಿ ತಾನು ಸೇರಿಕೊಂಡು ಮನನ ಮಾಡ್ತಾ ಇರುವಂತಹ ಒಂದು ಯೋಗಿಯ ಹಾಗೆ ತನ್ನಲ್ಲಿ ತಾನು ಕಳೆದುಕೊಂಡು ಹೋಗಿರುವಂತಹ ಕೀಟ ಅದರಿಂದ ಹೊರೆ ಬಿಟ್ಟು ಹೊರಗಡೆ ಬಂದಾಗ ಯಾವ ರೀತಿ ಆ ಚಿತ್ತಾರದ ಚಿಟ್ಟೆಯಾಗಿ ಹೋಗಿರುತ್ತೋ ಆ ರೀತಿ ಪ್ರಾಣಲಿಂಗಿಯಾದಂಥವನು ತನ್ನ ಧ್ಯೇಯವಾದಂತಹ ಪರಮಾತ್ಮನನ್ನ ಕುರಿತು ಚಿಂತನೆ ಮಾಡ್ತಾ 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 ನನ್ನ ಪ್ರಾಣವೇ ಲಿಂಗ, ಲಿಂಗವೇ ನನ್ನ ಪ್ರಾಣ ಎಂಬತಕ್ಕಂತಹ ಆ ಅವಿನಾಭಾವ ಸಂಬಂಧದ ಸ್ಫುರಣೆಯನ್ನ ಪಡಿತಿರ್ತಾನಲ್ಲ, the true identity starts like unraveling over there. ಅಂತಹ ಪರಮಾತ್ಮ ಅವನೊಂದಿಗಿನ ನನ್ನ ಸಂಬಂಧ ಎಂತದ್ದು? ಶರಣಸತಿ ಲಿಂಗಪತಿ ಭಾವ. ಆ ಸಮರಸ ಸಾಮರಸ್ಯವಾಗಿ ಒಂದಕ್ಕೊಂದು ಬೇರ್ಪಡಿಸಲಾಗದಂತೆ ಬೆರೆತುಕೊಂಡು ಹೋಗುವಂತಹದ್ದು ಐಕ್ಯ. ಆಗ ಜೀವ ಭಾವವಿಲ್ಲ, ಅಂಗಭಾವವಿಲ್ಲ, ಎಲ್ಲವೂ ಶಿವ, ಎಲ್ಲವೂ ಲಿಂಗ. And I have become that. That is my true identity, and I have become that. So there is no question of anything that is dual, anything that is separate, anything that is different. Everything is me, and I am everything. ಆ ಸ್ಥಳದಲ್ಲಿ ಎಲ್ಲೆಲ್ಲಿಯೂ ಕೂಡ ಅದೇನು ಪ್ರಾಣ ಹೋಗಾದ್ಮೇಲೆನೆ ಅನುಭವ. ಐಕ್ಯ ಅಂತಂದ್ರೆ
ಲಿಂಗೈಕ್ಯರಾದ್ರು ಅಂತಂದ್ರೆ ಈಗಿನ ಮಟ್ಟದಲ್ಲಿ ದೇಹ ಬಿಟ್ರು ಅನ್ನುವಂಥದ್ದು. ದಟ್ ಇಸ್ ನಾಟ್ ವಾಟ್ ಇಟ್ ಈಸ್ ಇನ್ ರಿಯಾಲಿಟಿ. ಇಹೈವ, ಇಲ್ಲಿಯೇ ದೇಹ ಇರುವಾಗಲೇ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್, ಅಂಡ್ ಇಟ್ ಬಿಕಮ್ಸ್ ಯೂಸ್ಫುಲ್. ಸತ್ತಾದ್ಮೇಲೆ ಯಾರು ಏನಾಗ್ತಾರೆ ಯಾವನ್ ನೋಡಿದ್ದಾರೆ? ಬದುಕಿರುವಾಗ, ಇಲ್ಲಿ ಇರುವಾಗ, ಇಲ್ಲಿ ಜೀವಿಸುತ್ತಿರುವಾಗ ಅದರ ಅನುಭೂತಿ ಆಗುವಂಥದ್ದು. ದ್ಯಾಟ್ ಮೇಕ್ಸ್ ಇಟ್ ವರ್ತ್ ವೈಲ್ ಟು ಪರ್ಸ್ಯೂ. ಇಷ್ಟು ಷಟ್ಸ್ಥಳಗಳ ವಿವರಣೆ ಆಯ್ತು ಅಂತಂದ್ರೆ, ಈಗ ಆದಷ್ಟು ಸ್ವಲ್ಪ ಬೇಗ ಒಂದಷ್ಟು ವಚನಗಳನ್ನ ನಾವು ನೋಡುವುದಾಗುತ್ತೆ. ಎಷ್ಟು ಐ ಥಿಂಕ್ ಮತ್ತೆ ತಪ್ಪೇ ಆಯ್ತು ಅಂತ ಅನ್ಸುತ್ತೆ. ಇಷ್ಟು ಬೇಗ 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 ಎಲ್ಲಾನು ಮುಗಿಸ್ಬಿಡೋಣ ಅಂತ ಅನ್ಕೊಂಡಿರೋವಂಥದ್ದು. ನೋಡುವ ಎಷ್ಟಾಗುತ್ತೆ ಅಷ್ಟು ಮಾಡಿ ಇವತ್ತಿಗೆ ಮುಗಿಸೋದು ಅಂತ ಅನ್ಕೊಂಡಿರೋದ್ರಿಂದ ವಿ ವಿಲ್ ಕವರ್ ಆಸ್ ಮಚ್ ಆಸ್ ಪಾಸಿಬಲ್. ಭಕ್ತಿ ಸ್ಥಳದಲ್ಲಿ ಇರತಕ್ಕಂತಹ ಆ ಲಕ್ಷಣಗಳು, ಚನ್ನಬಸವಣ್ಣನವರು ಭಕ್ತನು ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯನಾಗಿರಬೇಕು, ಭೂತ ಹಿತ ವಚನವ ನುಡಿಯಬೇಕು, ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದು, ಗುರು ಲಿಂಗ ಜಂಗಮಕ್ಕೆ ತನುಮನ ಧನಗಳ ಸವೆಸಬೇಕು, ಅಪಾತ್ರ ದಾನವ ಮಾಡಲಾಗದು, ಸಕಲೇಂದ್ರಿಯಂಗಳ ತನ್ನ ವಶವ ಮಾಡುವುದು, ಇದೇ ಮೊದಲಲ್ಲಿ ಬೇಹ ಶೌಚ ನೋಡ, ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡೆ, ಇದೇ ಸಾಧನ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ. ಭಕ್ತಿಯನ್ನ ಮಾಡುವಂತಹದ್ದು ಸುಲಭವಲ್ಲ. ನಾವು ಅನ್ಕೊಂಡಿರುವಂತಹ ಭಕ್ತಿ ಅಲ್ಲ. ನಾನ್ ದಿನಾ ಬೆಳಗ್ಗೆ ಇಷ್ಟೊತ್ತು ಪೂಜೆ ಮಾಡ್ತಿದ್ದೆ, ಅಯ್ಯೋ ಏನ್ ಭಕ್ತಿನಪ್ಪ ಅಂತ ಹೇಳುವಂತ. ಅಷ್ಟು ಅಲಂಕಾರ ಮಾಡ್ತಾರೆ, ಅಷ್ಟು ಪೂಜೆ ಮಾಡ್ತಾರೆ, ಅಷ್ಟೊತ್ತು ಗಂಟೆ ಬಾರಿಸ್ತಿರ್ತಾರೆ ಅಂತ. ದಟ್ ಇಸ್ ನಾಟ್ ವಾಟ್ ಇಟ್ ಇಸ್. ಶಾಂತನಾಗಿರಬೇಕು. Whatever happens, to not lose the equanimity of your mind, to be steady, to be calm. ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯನಾಗಿರಬೇಕು. ಏನು ಬರುತ್ತೋ ಜೀವನದಲ್ಲಿ, ಏನಾಗುತ್ತೋ ಯಾವುದೇ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ವಿಚಲಿತನಾಗದೆ, ಹೀಗೆ ಹೇಳಿದ್ರೆ ಏನಾಗೋಗ್ಬಿಡುತ್ತೋ ಇನ್ನೊಂದೇನೋ ಹೇಳುವಂಥದ್ದು. ಅಗೇನ್ ದಟ್ ಹಾರ್ಮನೈಸೇಷನ್ ಆಫ್ ವಾಟ್ ವಿ ಟಾಕ್, ವಾಟ್ ವಿ ಡೂ ಅಂಡ್ ವಾಟ್ ವಿ ಥಿಂಕ್. ಭೂತ ಹಿತ ವಚನವ ನುಡಿಯಬೇಕು. ಯಾವುದು ಒಳ್ಳೆಯದು, ಯಾವುದು ಎಲ್ಲರಿಗೂ ಒಳ್ಳೆಯದನ್ನ ಮಾಡುತ್ತದೆಯೋ ಅದನ್ನ ಮಾತಾಡುವಂಥದ್ದು, ಆ ರೀತಿ ನಡೆದುಕೊಳ್ಳುವಂಥದ್ದು, ಅದನ್ನ ಯೋಚಿಸುವಂಥದ್ದು. ಸುಲಭವಾಗಿ ಅರ್ಥವಾಗುವಂತಹ ವಚನ. ಇನ್ನ ಆಚರಣೆಗೆ ಬಸವಣ್ಣನವರ ಈ ವಚನವನ್ನ ನೋಡಿ ತುಂಬಾ ಇಷ್ಟವಾಗುವಂತಹ ವಚನಗಳಲ್ಲಿ ಒಂದು, ಭಕ್ತಿ ಸ್ಥಳದಲ್ಲಿಯೇ ಷಟ್ಸ್ಥಳ ವಚನಗಳಲ್ಲಿ, ಬಸವಣ್ಣನವರ ಷಟ್ಸ್ಥಳ ವಚನಗಳಲ್ಲಿ ಭಕ್ತಿ ಸ್ಥಳದಲ್ಲಿಯೇ ಬರುವಂಥದ್ದು. ಹರಗಣ ಪಂಕ್ತಿಯ ನಡುವೆ ಕುಳ್ಳಿದ್ದು ನಾನು ಒಡೆತನದ ನಾಯಿ ತೇಜವ ಹೊತ್ತುಕೊಂಡು, ಮಡದಿ ಎನ್ನ ಅಗಲೊಳಗೆ ಸಕಲ ದೇವಾನ್ನವ ಒಡೆಯರಿಂದವೂ ಮಿಗಿಲಾಗಿ ಇಕ್ಕಲು ತೆಗೆದಿರಿಸಿದೆನು. ಈ ಪರಿಯ ಆಯ ಕಣ್ಗೆ ತೋರಲು ಕಿಲ್ಬಿಷವಾದವು. ಕರುಣಿ ಚನ್ನಬಸವಣ್ಣ ಮರೆದು ಕೊಂಡೆನಾದಡೆ, ಒಡೆಯ ಕೂಡಲ ಸಂಗಯ್ಯ ಕೆಡಹಿ ನರಕದಲ್ಲಿಕ್ಕುವ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಸವಣ್ಣನವರು ಈ ಚಿತ್ರಣ ನಿಜದಲ್ಲಿಯೇ ನಡೆದಿರಬಹುದು. ಬಹುಶಃ ಚಿತ್ರಣವನ್ನ ನಾವು ಕುರಿತು ಚಿಂತನೆಯನ್ನ ಮಾಡೋ ಹಾಗಿತ್ತು ಅಂತಂದ್ರೆ, ಊಟಕ್ಕೆ ಕೂತಿದ್ದಾರೆ, ಎಲ್ಲ ಶರಣರ ಜೊತೆ ಊಟಕ್ಕೆ ಕೂತಿದ್ದಾರೆ. ಊಟದಲ್ಲಿ ಬಸವಣ್ಣನವರ ಮಡದಿ ಗಂಗಾಂಬಿಕೆಯೋ ನೀಲಾಂಬಿಕೆಯೋ ಪ್ರೀತಿಯಿಂದಲೋ ಆದರಣೆಯಿಂದಲೋ ಒಂದು ಹೆಚ್ಚು ಅನ್ನವನ್ನ 1-2 ತುತ್ತೇನೋ ಎಕ್ಸ್ಟ್ರಾ ಬಸವಣ್ಣವ್ರಿಗೆ ಇಟ್ಟಿದ್ದು. ತಡ್ಕೊಳ್ಳಿಕ್ಕಾಗಿಲ್ಲ ಬಸವಣ್ಣನವ್ರಿಗೆ. Can we really understand that? In our everyday life, day to day life, ಮನೆಯಲ್ಲಿಯೇ ಎಷ್ಟು ಸತಿ ಇಂತಹ ಒಂದು
ನಡವಳಿಕೆಗಳಿಗೆ ನಾವು ಅವಕಾಶವನ್ನ ಕೊಟ್ಟಿರೋದಿಲ್ಲ. ಕೊಡಬಾರ್ದು ಅಂತಲ್ಲ, ಪ್ರೀತಿ ಉಂಟು, ಅದೆಲ್ಲ ಉಂಟು. ಜಾಗರೂಕತೆ ಎಷ್ಟರ ಮಟ್ಟಿಗೆ ಬಸವಣ್ಣನವರಲ್ಲಿ ಆ ಸದಾ ಕಾಲ ಆ ಜಾಗರೂಕತೆಯನ್ನ ನಾವು ಎಷ್ಟು ಕಾಣ್ತೇವೆ. That amount of every moment to be aware, to be watchful, ಆ ಅವಧಾನ ಇರಬೇಕಲ್ಲ, ಎಚ್ಚರಿಕೆ ತಪ್ಪದೇ ಇರುವಂತದ್ದು ತುಂಬಾ ಕಷ್ಟ. ಅದೇಂತ ಸ್ಟ್ರೆಸ್ ಆಗೋದಿಲ್ವಾ ಅಂತ ಅನ್ಸುವಷ್ಟರ ಮಟ್ಟಿಗೆ ನಮ್ಮ ಲೆವೆಲ್ಗೆ ಯೋಚನೆ ಮಾಡೋ ಹಾಗಾಯ್ತು ಅಂತಂದ್ರೆ, ಎವ್ರಿ ಮೊಮೆಂಟ್ ಟು ಮೊಮೆಂಟ್ ಇಫ್ ಯು ಹ್ಯಾವ್ ಟು ಬಿ ದಟ್ ವಾಚ್ಫುಲ್, ಇಟ್ ಇಸ್ ನಾಟ್ ಈಸಿ. ಹರಗಣ ಪಂಕ್ತಿಯ ನಡುವೆ ಕುಳ್ಳಿದ್ದು ನಾನು ಒಡೆತನದ ನಾಯಿ ತೇಜವ ಹೊತ್ತುಕೊಂಡು. ಬಸವಣ್ಣವರು ಅವ್ರಿಗೆ ಎಕ್ಸ್ಟ್ರಾ ಹಾಕಿ ಮಡದಿಯನ್ ಅಗಲೊಳಗೆ ಸಕಲ ದೇವಾನ್ನವ ಒಡೆಯರಿಂದವೂ ಮಿಗಿಲಾಗಿ ಇಕ್ಕಲು. ಬೇರೆಯವ್ರಿಗೆಲ್ಲ ಇಟ್ಟಿದ್ದಕ್ಕಿಂತ ಒಂದ್ ಸೌಟ್ ಎಕ್ಸ್ಟ್ರಾ, ಒಂದ್ ಸ್ಪೂನ್ ತುಪ್ಪ ಎಕ್ಸ್ಟ್ರಾ ತೆಗೆದಿರಿಸಿದನು. ಒಪ್ಕೊಳ್ಳಿಲ್ವಲ್ಲ. ಈ ಪರಿಯ ಆಯ ಕಣ್ಗೆ ತೋರಲು ಕಿಲ್ಬಿಷವಾದವು. ಈ ತರ ನನಗೆ ಸಲ್ಲಬಾರದ್ದು ನನ್ನ ಕಡೆಗೆ ಬಂತು ಅಂತಂದ್ರೆ, ಇಟ್ ಈಸ್ ಗೋಯಿಂಗ್ ಟು ಲೈಕ್ ಪೋಕ್ ಮೀ. ವಿಷದ ಹಾಗೆ ಚುಚ್ಚುತ್ತೆ, ಕತ್ತಿಯ ಹಾಗೆ ಘಾಸಿಗೊಳಿಸುವಂಥದ್ದು. ಕಣ್ಗೆ ತೋರಲು ಕಿಲ್ಬಿಷವಾದವು. ಕರುಣಿ ಚೆನ್ನ ಬಸವಣ್ಣ ಮರೆದುಕೊಂಡೆನಾದಡೆ ಒಡೆಯ ಕೂಡಲ ಸಂಗಯ್ಯ ಕೆಡಹಿ ನರಕದಲ್ಲಿಕ್ಕುವ. ತಪ್ಪಿಯೂ ಕೂಡ ಮತ್ತೊಬ್ಬರಿಗಿಂತ ಹೆಚ್ಚಾಗಿ ನಾನು ಯಾವುದನ್ನೂ ಕೂಡ ಸ್ವೀಕಾರ ಮಾಡುವುದಿಲ್ಲ. ಆ ಮಟ್ಟಕ್ಕೆ ತಮ್ಮನ್ನ ಪ್ರತಿಯೊಬ್ಬರ ಜೊತೆಗೂ ಸಮೀಕರಿಸಿಕೊಂಡು ಇರುವಂತಹ ಚೇತನ, ಅದರ ಪಾದ ಧೂಳಿನ ಮಾತ್ರದಷ್ಟಾದರೂ ಕೂಡ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ಅಂಡ್ ಟ್ರೈ ಟು ಎಕ್ಸ್ಪೀರಿಯನ್ಸ್ ಅಂಡ್ ಫಾಲೋ ಇಟ್ is the question we have to ask. I don't have an answer, but I want to present ಇಂಥ ವಚನಗಳನ್ನ ನಾವು ಅನುಸಂಧಾನ ಮಾಡದಷ್ಟು, ಅದನ್ನ ಕುರಿತು ಚಿಂತನೆ ಮಾಡದಷ್ಟು ನಮ್ಮ ಒಳಗಡೆ ನಾವು ಟೊಳ್ಳಾಗಬೇಕು. ಎಷ್ಟು ತುಂಬಿಕೊಂಡಿದ್ದೇವೆ ಅಂತಂದ್ರೆ, ವಿ ಹ್ಯಾವ್ ಸಚ್ ಅ ಎಲಿವೇಟೆಡ್ ಬ್ಲೋಟೆಡ್ ಪರ್ಸೆಪ್ಷನ್ ಆಫ್ ಅವರ್ ಸೆಲ್ಸ್. ಆ ಬಲೂನ್ಗೆ ಅಲ್ಲಲ್ಲಿ ಪಿನ್ ಚುಚ್ತಾ ಇದ್ರೆ ಸ್ವಲ್ಪ ಅಹಂಕಾರ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಇದಕ್ಕಾಗಿ ವಚನಗಳನ್ನ ನಾವು ಎಷ್ಟೆಷ್ಟು ಅರ್ಥ ಮಾಡಿಕೊಂಡು ಅದನ್ನ ಓದಲಿಕ್ಕೆ ಪ್ರಯತ್ನ ಪಟ್ಟಷ್ಟೂ ಕೂಡ ನಾವು ಬೆಳೆಯೋದಕ್ಕೆ ಸಹಕಾರಿಯಾಗುವಂಥದ್ದು. ಇನ್ನು ಮಾಹೇಶ್ವರ ಸ್ಥಳದ ಈ ವಚನವನ್ನ ನಾವು ಕಾಣೋ ಹಾಗಿತ್ತು ಅಂತಂದ್ರೆ, ಜಡಶೀಲಗಳ ಹೊತ್ತು ಕೆಡು ಒಡಲ ಹೊರೆವ ತುಡುಗುಣಿಗಳ ಆಚಾರ ಕಗಣಿತ ನೋಡ ನಮ್ಮ ವೀರ ಮಾಹೇಶ್ವರನು. ದೇಶಿಕೇಂದ್ರ ಸಂಗನ ಬಸವಯ್ಯನವರ ವಚನ. ಹೆಚ್ಚಾಗಿ ಕಂಡು ಕೇಳರದೆ ಇರತಕ್ಕಂತಹ ವಚನಕಾರರ ವಚನಗಳನ್ನೆಲ್ಲವನ್ನೂ ಕೂಡ ತಗೊಂಡು ಬಂದಿರುವುದರಿಂದಾಗಿ ಇವೆಲ್ಲವನ್ನೂ ಕೂಡ ಇವತ್ತು ಮುಗಿಸ್ಬೇಕು ಅಂತ ಅನ್ಕೊಂಡಿರುವಂಥದ್ದು. ಜಡಶೀಲಗಳ ಹೊತ್ತು ಕೆಡು ಒಡಲ ಹೊರೆವ ತುಡುಗುಣಿಗಳ ಆಚಾರ ಕಗಣಿತ ನೋಡ ನಮ್ಮ ವೀರ ಮಾಹೇಶ್ವರನು. ಸಾಮಾನ್ಯ ಮನುಷ್ಯರ ಕೇವಲ ದೇಹವ ಪೋಷಣೆಗಾಗಿ, ದೇಹಕ್ಕೋಸ್ಕರವಾಗಿ ಉದರ ನಿಮಿತ್ತ ಮಾಡ್ತಾ ಇರುವಂತಹ ಕೆಲಸಗಳನ್ನೇ ಇಟ್ಟುಕೊಂಡು ನೋಡಿದ್ರೆ ಇವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗುವಂಥವನಲ್ಲ ನಮ್ಮ ವೀರ ಮಾಹೇಶ್ವರನು. ಮನದಿಚ್ಛೆಗನುವಾದ ತನು ಸುಖ ಪದಾರ್ಥವನ್ನು ದಿನಕ್ಕೆ ವ್ರತವೆಂದು ತಿನಬಂದ ಶುನಕನಲ್ಲ ನೋಡ ನಮ್ಮ ವೀರ ಮಾಹೇಶ್ವರನು. ನಮಗ್ ಯಾವ್ದು ಕನ್ವೀನಿಯಂಟೋ, ನಮ್ಮ ರುಚಿಗೆ ಏನ್ ಬೇಕೋ ಅಂತ ವ್ರತಗಳನ್ನು ನಾವ್ ಇಟ್ಕೋತೇವೆ. ಎಲ್ಲಾ ಪಂಚಾಮೃತವೇ ಆಗ್ಬೇಕು, ಅದರಲ್ಲೂ ಇಷ್ಟಿಷ್ಟು, ಅದಕ್ಕೆ ಯಾಕೆ ನಾವ್ ತಿಂತೀವಿ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಬಾಳೆಹಣ್ಣು, ಜೇನುತುಪ್ಪ, ಸಕ್ಕರೆ, ಕಲ್ ಸಕ್ಕರೆ, ಅದಕ್ಕಿನ್ನ ಎಕ್ಸ್ಟ್ರಾ ಬಾದಾಮಿ, ಖರ್ಜೂರ, ಯಾಕೆ ಎಲ್ಲ ಇದೆ, ತಿನ್ನೋದ್ ನಾವೇ ತಾನೇ ಹಾಕೋಣ. ಬೇರೆಯವ್ರು ಕೊಡ್ಬೇಕು ಅಂತಂದ್ರೆ ಅಯ್ಯೋ ಪರವಾಗಿಲ್ಲ ಬಿಡು, ಒಂದ್ ನೀರಲ್ಲಿ ಅಭಿಷೇಕ ಮಾಡ್ಬಿಟ್ರಾಯ್ತು, ತೀರ್ಥ ಕೊಟ್ಬಿಟ್ರಾಯ್ತು.
ದಿನ ದಿನಕ್ಕೆ ವ್ರತವೆಂದು ತಿನಬಂದ ಶುನಕನಲ್ಲ ನೋಡ ನಮ್ಮ ವೀರಮಾಹೇಶ್ವರನು. ಮುಟ್ಟು ತಟ್ಟುಗಳಿಂದೆ ಕೆಟ್ಟೆನಲ್ಲ ಎಂದು ಕಟ್ಟು ಕಾವಲಿಗೊಂಡು ಕೆಟ್ಟು ಸಿಟ್ಟುಗಳಿಂದೆ ಬಟ್ಟೆಯನ್ನು ಹಿಡಿವ ಪಟ್ಟು ಗುಡುವನಂತಲ್ಲ ಪಟ್ಟು ಗುಡುವನಂತಲ್ಲ ನೋಡ ನಮ್ಮ ಮಾಹೇಶ್ವರನು. ಅದು ಇದು ಈ ಮಡಿ ಆ ಮಡಿ ಹಾಗೆ ಹೀಗೆ ಅವ್ರು ಮುಟ್ಟಬಾರ್ದು, ಇವ್ರು ಆಗ್ಬಾರ್ದು, ಅವ್ರು ಸೋಕಬಾರ್ದು, ಯಾವುದು ಸೋಕದೆ ಇರುವಂತದ್ದು. ನಮ್ಮೊಳಗಿನ ಆ ಅರಿಷಟ್ ವರ್ಗಗಳೇ ನಮ್ಮನ್ನ ಅಷ್ಟು ಕಟ್ಟ ಹಾಕಿ ಎಲ್ಲಾ ಕಡೆ ಮುಟ್ಟಿ ಮಲಿನವಾಗಿ ಮಾಡಿಕೊಂಡಿರುವಾಗ ಹೊರಗಡೆ ಮಡಿನೆಲ್ಲ ನಾವು ಮಹಾ ಮಾಡ್ತೇವೆ. ಸ್ನಾನ ಮಾಡ್ದಿರ ಏನು ದೇವ್ರ ಮನೆಗೂ ಕಾಲಿಡೋದಿಲ್ಲ, ದೇವ್ರು ಇಲ್ದೇ ಇರುವಂಥದ್ದಲ್ಲಿ. ಕೇವಲ ಬಾಹ್ಯಾಚಾರಗಳಿಂದ ಬಾಹ್ಯ ಆಚರಣೆಗಳಿಂದ ಆಗುವಂಥದ್ದಲ್ಲ. ಇನ್ ಹೇಗೆ ಆಗಿತ್ತು ಅಂತಂದ್ರೆ, ಮತ್ತೆಂತೆಂದೊಡೆ ಪರಧನ ಪರಸತಿ ಪರಹಿಂಸೆ ಪರನಿಂದೆ ಪರದೈವ ಪರ ಸಮಯಾದಿ ದುರಾಸೆ ಬಿಡಿದು ನಡೆಯದಿಹುದೇ ಶೀಲ ನೋಡ ನಮ್ಮ ವೀರಮಾಹೇಶ್ವರನಿಗೆ. ಕಂಡವರ ವಸ್ತುವಿಗೆ ಕಂಡದ್ದಕ್ಕೆಲ್ಲ ಆಸೆ ಪಡದೇ ಇರುವಂಥದ್ದು. ಬರೇ ಅವ್ರಿವ್ರನ್ನ ಬೈಕೊಂಡು ಕೆಟ್ಟದಾಗಿ ಅವ್ರಿವ್ರ ಬಗ್ಗೆ ಮಾತಾಡ್ಕೊಂಡು ಏನ್ ಆಗ್ಬೇಕಾಗಿದೆ. That is not the path that one has to take. ಎಷ್ಟು gossiping, there is no point in all of these things. ಅವ್ರೇನ್ ಮಾಡಿದ್ರು, ಇವ್ರೇನ್ ಮಾಡಿದ್ರು, ಅವ್ರೆಂತೋರು ಇವ್ರೆಂತೋರು, ಬರೇ ಕಂಡೋರ್ ಬಗ್ಗೆ ಮಾತಾಡೋದ್ರಲ್ಲೇ ಎಷ್ಟು ಸಮಯ ಕಳೀತೇವೆ. ತನು ಮನ ಪ್ರಾಣಾದಿ ಸಕಲ ಕರಣಾದಿ ಗುಣವಳಿದು ಗುರು ನಿರಂಜನ ಚೆನ್ನ ಬಸವನ ನೆನಹು ಬಿಡದಿಹುದೇ ವ್ರತ ನೋಡ ನಮ್ಮ ವೀರಮಾಹೇಶ್ವರಂಗೆ. ಇದು ಮಾಹೇಶ್ವರ ಸ್ಥಳದಲ್ಲಿ ಆ ಒಂದು ಘಟ್ಟದಲ್ಲಿ ಇರುವಂತಹ ಸಾಧಕ ನಡೆಯುವಂತಹ ರೀತಿ. That is what is important. That is what character is about. ಇನ್ನು ಪ್ರಸಾದಿ ಸ್ಥಳ ಅಂತಂದ್ರೆ ಕೇವಲ ಎಲ್ಲವೂ ಸ್ವೀಕರಿಸ್ತಾ ಇರುವಂತದ್ದೆಲ್ಲ ಪ್ರಸಾದ. ಎಲ್ಲಿಯ ಮಟ್ಟಿಗೆ, ಆಹಾರದ ಮಟ್ಟಿಗೆ ನಾವು ಲಿಮಿಟ್ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಉರಿಲಿಂಗ ಪೆದ್ದಿಗಳು ಅದನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಬರೆದಿರುವಂಥದ್ದು. ಆವಾವ ದ್ರವ್ಯ ಪದಾರ್ಥಗಳನ್ನು ಶಿವಲಿಂಗಕ್ಕರ್ಪಿಸಿ ಪ್ರಸಾದವಾದಲ್ಲದೆ ಕೊಳ್ಳವೆಂಬ ಪ್ರಸಾದಿಗಳಿರ ನೀವು ಅರ್ಪಿಸಿದ ಪರ್ಯಂತ. ಎಲ್ಲಾನು ದೇವ್ರಿಗೆಲ್ಲ ಎಡೆ ಮಾಡಿದ್ದು ಹೀಗ್ ಅನ್ನೋದು, ಹೀಗೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ಪ್ರಸಾದವ ನೀವು ಅರ್ಪಿಸಿದ ಪರ್ಯಂತು, ಪ್ರಸಾದವ ಕೊಂಡ ಪರ್ಯಂತು ಹೇಳಿರೆ. ರೂಪಾರ್ಪಿತವಾಯಿತು ನೇತ್ರದಿಂದ, ಮೃದು ಕಠಿಣ ಶೀತೋಷ್ಣಗಳು ಅರ್ಪಿತವಾದವು ಸ್ಪರ್ಶನದಿಂದ. ನೇತ್ರ ಹಸ್ತವೆರಡಿಂದ್ರಿಯಗಳಿಂದವೂ ರೂಪು ಸ್ಪರ್ಶನವೆಂಬೆರಡೇ ವಿಷಯಗಳ ಅರ್ಪಿತವಾದವು. ನೋಡಿದ್ವಿ ಕಣ್ಣಿನಿಂದ, ಅರ್ಪಿಸುವ ಪದಾರ್ಥ ಹೇಗಿದೆ, ಬೆಚ್ಚಗಿದೆಯಾ, ಬಿಸಿಯಾಗಿದೆಯಾ, ಬಿಸಿ ಬಿಸಿ ಅನ್ನನ, ಇಲ್ಲ ಒಳ್ಳೆ ಚೆನ್ನಾಗಿ ತಣ್ಣಗಾಗಿರೋ ಪಾನಕವ ಕೊಡ್ತಾ ಇರುವಂಥದ್ದು ದೇವರಿಗೆ, ಟೇಸ್ಟ್ ಹೇಗಿದೆ, ಸಾಫ್ಟ್ ಆಗಿದೆಯಾ, ಒಳ್ಳೆ ಚೆನ್ನಾಗಿ ಸರಿಯಾದ ಪ್ರಮಾಣದಲ್ಲಿದೆಯಾ. ಈ ಎಲ್ಲವೂ ಕೂಡ ಆಲ್ ದಟ್ ಯು ಸಬ್ಮಿಟೆಡ್ ವಾಸ್ ವಾಟ್ ಯು ಸಾ ಅಂಡ್ ವಾಟ್ ಯು ಫೆಲ್ಟ್. ನೀವಾಗಲೇ ಪ್ರಸಾದವಾಯಿತೆಂದು ಭೋಗಿಸತೊಡಗಿದ್ದೀರಿ ಅಷ್ಟೇ. ಅದನ್ನ ಕೊಟ್ಟದ್ದು ಚೆನ್ನಾಗಿ ದೇವರಿಗೆಲ್ಲ ಆಯ್ತು, ತಗೊಂಡು ತಿನ್ನೋದು ಅಷ್ಟೇ. ಇಂತು ದ್ರವ್ಯಗಳ ರಸವನು, ಗಂಧವನು, ಶಬ್ದವನು, ಶ್ರೋತ್ರ ಘ್ರಾಣ ಜಿಹ್ವೆಗಳಿಂದ ಮೂರು ವಿಷಯಗಳನ್ನು ಅರ್ಪಿಸದ ಮುನ್ನ ಪ್ರಸಾದವಾದ ಪರ್ಯಂತೋ ಅರ್ಪಿತವೆಂದನರ್ಪಿತವ ಕೊಂಬ ಪರ್ಯಂತೋ. Everything that you are tasting, you have to surrender that. Everything that you are hearing, you have to surrender that. Everything that you are feeling, you have to surrender that. Everything that you are smelling, you have to surrender that. All the sense organs that are driving you towards everything that is external and outside of you, you surrender them. ಪ್ರಸಾದಿಗಳಾದ ಪರ್ಯಂತೋ ಶಿವ ಶಿವ. ಪಂಚೇಂದ್ರಿಯಗಳಿಂದವೂ
ಪಂಚಲಿಂಗ ಪಂಚೇಂದ್ರಿಯ ಮುಖಕ್ಕೆ ಪಂಚ ವಿಷಯಗಳನ್ನೂ ಅರ್ಪಿಸಬೇಕು. ಏನನ್ನ ನೋಡ್ತೇವೆ, ಕೇಳ್ತೇವೆ, ಸೇವಿಸ್ತೇವೆ, ಅನುಭವಿಸ್ತೇವೆ, ಪ್ರತಿಯೊಂದನ್ನು ಕೂಡ ಶಿವಾರ್ಪಿತವಾಗಿ ಆ ನಂತರ ತೆಗೆದುಕೊಳ್ಳೋದಿದೆಯಲ್ಲ, ಆಗ ಮನಸ್ಸು ಜಾಗರೂಕವಾಗಿರುತ್ತೆ. ಇದನ್ನ ಕೊಡಬಹುದಾ, ಇದನ್ನ ಅರ್ಪಿಸಬಹುದಾ, ಕೊಳತಿರುವಂತದ್ದನ್ನ ನಾವು ತಿಂತೇವಾ? ಇಲ್ಲವಲ್ಲ. ಕೊಳೆತ ಆಲೋಚನೆಗಳನ್ನ ಮತ್ತೆ ಯಾಕೆ ಯೋಚನೆ ಮಾಡುವಂಥದ್ದು? ಕೆಟ್ಟ ಕೆಲಸಗಳನ್ನ, ಮತ್ತೊಬ್ಬರಿಗೆ ಘಾಸಿ ಮಾಡುವಂಥದ್ದನ್ನ, ಮತ್ತೊಬ್ಬರ ವಿಷಯವಾಗಿ ಕೆಟ್ಟದಾಗಿ ಮಾತಾಡುವಂಥದ್ದನ್ನೆಲ್ಲ ಯಾಕೆ ಮಾಡುವಂಥದ್ದು? ಮಾತಿನಲ್ಲಿ ಕೊಳಕು ಬರ್ಲಿಲ್ವಾ? ಯೋಚನೆಗಳಲ್ಲಿ ಕೊಳಕು ಬರ್ಲಿಲ್ವಾ? ಮಾಡುವ ಕಾರ್ಯದಲ್ಲಿ ಕೊಳಕು ಬರ್ಲಿಲ್ವಾ? That is what we have to always be aware of. ಅದಕ್ಕೋಸ್ಕರವಾಗಿ ಅರ್ಪಿಸಿ ತೆಗೆದುಕೊಳ್ಳಿ ಅಂತ ಹೇಳುವಂಥದ್ದು. ಅರ್ಪಿಸಿ ಪ್ರಸಾದವ ಕೊಂಡಡೆ ಪ್ರಸಾದಿ. ಅರ್ಪಿಸಬೇಕು. ನೋಡುವುದನ್ನ, ಮಾಡುವುದನ್ನ, ಹೇಳುವುದನ್ನ ಪ್ರತಿಯೊಂದನ್ನು ಕೂಡ ಅರ್ಪಿಸಿ ಸೇವಿಸಬೇಕು. ಅಲ್ಲದಿದ್ದಡೆ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಕ್ರಿಯೆ ಅಲ್ಲ, ಪ್ರಸಾದಿಯಲ್ಲ, ಭಕ್ತಿಯ ಪರಿಯೂ ಅಲ್ಲ, ಪೂಜಕರೆಂಬೆನೆ ಪೂಜೆಯ ಒಪ್ಪವಲ್ಲ. ಸಾಧಾರಣ ಪೂಜಕರಪ್ಪರು ಕೇಳಿರಣ್ಣ. ದೇ ಆರ್ ಜಸ್ಟ್ ಎಲಿಮೆಂಟರಿ, ದೇ ಆರ್ ಜಸ್ಟ್ ನಾರ್ಮಲ್, ಆರ್ಡಿನರಿ. ದೇ ಆರ್ ಜಸ್ಟ್ ಡೂಯಿಂಗ್ ಇಟ್ ಆಸ್ ಅ ಟಾಸ್ಕ್, ಆಸ್ ಅ ವರ್ಕ್, as a chore. There is no purpose behind it. They are not feeling the meaning behind all of those things. ಉಯಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರನ ಸಾವಧಾನಾರ್ಪಿತದಲ್ಲಿ ಸ್ವಯವಾಗರಯ್ಯ. ತಮ್ಮನ್ನ ತಾವು, ಅಲ್ಟಿಮೇಟ್ಲಿ ನಮ್ಮನ್ನ ನಾವು ತೆತ್ತುಕೊಳ್ಳಬೇಕು. ಯು ಹ್ಯಾವ್ ಟು ಸರೆಂಡರ್ ಯೋರ್ ಸೆಲ್ಫ್. ತನು ಗುಣ ಒಳಿದಾತನಲ್ಲದೆ ಭಕ್ತನಲ್ಲ, ಮನೋಗುಣ ಒಳಿದಾತನಲ್ಲದೆ ಮಾಹೇಶ್ವರನಲ್ಲ, ಪ್ರಕೃತಿ ಗುಣರಹಿತನಾದಾತನಲ್ಲದೆ ಪ್ರಸಾದಿಯಲ್ಲ, ಪ್ರಾಣ ಗುಣ ಒಳಿದಾತನಲ್ಲದೆ ಪ್ರಾಣಲಿಂಗಿಯಲ್ಲ, ಶಬ್ದದುದ್ದೇಶ ಒಳಿದಾತನಲ್ಲದೆ ಶರಣನಲ್ಲ, ಆತ್ಮನ ನೆಲೆಯ ನರಿದಾತನಲ್ಲದೆ ಐಕ್ಯನಲ್ಲ, ಇಂತಿ ಷಡಂಗಕ್ಕೆ ಅತೀತವಾದಲ್ಲದೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಸನ್ನಿಹಿತನಲ್ಲ. ಆದಯ್ಯನವರ ವಚನ. ಅಷ್ಟೂ ಸ್ಥಳಗಳ ವಿವರಣೆ ಈ ಒಂದು ವಚನದಲ್ಲಿ ನಿಮಗೆ ಕೊಟ್ಬಿಡ್ತಾರೆ. ದೇಹ ಭಾವವನ್ನ ಮೀರಬೇಕು ಭಕ್ತನಾಗುವುದಕ್ಕೆ. ಚಂಚಲವಾಗಿ ಅತ್ತ ಇತ್ತ ಹರಿಯುವಂತಹ ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸಬೇಕು ಮಾಹೇಶ್ವರನಾಗುವುದಕ್ಕೆ. ಪ್ರಕೃತಿಯಿಂದ ಚೋದಿತವಾಗಿ ಅಲ್ಲಿ ಇಲ್ಲಿ ಹರಿತಾ ಇರತಕ್ಕಂತಹ ಎಲ್ಲ ರೂಪ ಸ್ಪರ್ಶ, ಆ ಎಲ್ಲ ಯಾವ ಕ್ರಿಯಾಂಗಗಳಿದಾವೆ ಅವೆಲ್ಲವನ್ನು ಕೂಡ ಶಿವನಿಗೆ ಸಮರ್ಪಣೆ ಮಾಡುವಂಥದ್ದು, ಅವೆಲ್ಲವನ್ನ ಮೀರಿ ವರ್ತಿಸುವಂಥದ್ದು. ಅದಾದಲ್ಲದೆ ಪ್ರಸಾದಿಯಲ್ಲ. ಈ ಪ್ರಾಣವೇ ಪರಮೇಶ್ವರ ಎಂಬತಕ್ಕಂಥದ್ದನ್ನ ತಿಳಿದುಕೊಳ್ಳದೆ ಪ್ರಾಣಲಿಂಗಿಯಲ್ಲ. ಇಂತಹದ್ದೆಲ್ಲವನ್ನ ಶಬ್ದದುದ್ದೇಶ ಒಳಿದಾತನಲ್ಲದೆ ಶರಣನಲ್ಲ ಹೇಳಿಕೊಳ್ಳಬಾರ್ದು. ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ನಾನಷ್ಟು, ನಾನಿಷ್ಟು, ನಾ ಹಾಗೆ, ನಾ ಹೀಗೆ. ಫಾರ್ ವಾಟ್? ಹೂ ಆರ್ ಯು ಟ್ರೈಂಗ್ ಟು ಇಂಪ್ರೆಸ್? ವಾಟ್ ವಿಲ್ ದಟ್ ಡೂ ಟು ಯು? ಬೈ ಸೇಯಿಂಗ್ ದಟ್ ನಾ ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಏನ್ ಕಟ್ಕೊಂಡು ತಗೊಂಡು ಹೋಗ್ತೀವಿ? ಆತ್ಮನ ನೆಲೆಯ ನರಿದಾತನಲ್ಲದೆ ಐಕ್ಯನಲ್ಲ. ಅಲ್ಟಿಮೇಟ್ಲಿ who am I? What is my true essence? That if we are not able to realize and understand and experience, ಐಕ್ಯನಲ್ಲ. ಮೋಳಿಗೆ ಮಹಾದೇವಿಯವರ ವಚನ. ಸುಮನ ಸುಬುದ್ಧಿ ಭಕ್ತಿ ಸ್ಥಳ. ಯಾವುದನ್ನ ಬಿಡಬೇಕು, ಯಾವುದನ್ನ ಮೀರಬೇಕು, ಹಿಂದಿನ ಸಾಲಿನಲ್ಲಿ ಹೇಳಿತ್ತು ಅಂತಂದ್ರೆ ಯಾವ್ದ್ಯಾವ್ದು ಇರಬೇಕು. ಸುಮನ ಸುಬುದ್ಧಿ ಭಕ್ತಿ ಸ್ಥಳ. ಮಲ ಅಮಲ ಮಾಹೇಶ್ವರ ಸ್ಥಳ. ತರತಮ ಭಾವ. ಎಲ್ಲಿ, ವ್ಯಾರ್ ಆಮ್ ಐ
where am I exercising my discretion capability? Where am I exercising my discretionary faculties of my mind? ಶ್ರೇಯಸ್ಸು ಪ್ರೇಯಸ್ಸು, ಮಲ ಅಮಲ, ಇವುಗಳಲ್ಲಿನ ವ್ಯತ್ಯಾಸವನ್ನ ಗುರುತಿಸಿ ಯಾವುದು ಅಮಲವೋ ಅದರಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಅದೇ ರೀತಿ ಅಜ್ಞಾನ ಸುಜ್ಞಾನ ಪ್ರಸಾದ ಸ್ಥಳ, ಯಾವುದು ಅಜ್ಞಾನ ಯಾವುದು ಸುಜ್ಞಾನ, ಉಭಯ ಕೂಟಸ್ಥವೆಂಬುದ ಪರಿಹರಿಸಿದಲ್ಲಿ ಪ್ರಾಣಲಿಂಗಿ ಸ್ಥಳ. ಅಂಗ ಬೇರೆ ಲಿಂಗ ಬೇರೆ, ಪ್ರಾಣ ಬೇರೆ ಲಿಂಗ ಬೇರೆ. ಆ ಉಭಯ ಅವೆರಡನ್ನೂ ಕೂಡ ಬೇರೆ ಬೇರೆಯಾಗಿ ಕಾಣದೆ ಕೂಟಸ್ಥ ಒಂದೇ ಎಂಬುದನ್ನ ತಿಳಿದುಕೊಂಡಲ್ಲಿ ಪ್ರಾಣಲಿಂಗಿ ಸ್ಥಳ. ಸ್ತುತಿ ನಿಂದ್ಯಾದಿಗಳಲ್ಲಿ ಒಡಲಳಿದು ನಿಂದುದು ಶರಣಸ್ಥಳ. ಯಾವಾಗಲೂ ಹೇಳೋ ಹಾಗೆ ಎಲ್ಲವೂ ಬರುತ್ತೆ, ಹೊಗಳೋದು ಬರುತ್ತೆ, ತೆಗಳೋದು ಬರುತ್ತೆ. ಚೆನ್ನಾಗಿದ್ದಾಗ ಒಂಥರ ಅಂತಾರೆ, ಚೆನ್ನಾಗಿಲ್ದಿರುವಾಗ ಇನ್ನೊಂದ್ ತರ ಅಂತಾರೆ. ಡಸಂಟ್ ಮ್ಯಾಟರ್, ಯು ಹ್ಯಾವ್ ಟು accept everything with equanimity. ಇಲ್ಲಿ ಉಬ್ಬುವಂಥದ್ದಲ್ಲ, ಕೊಬ್ಬುವಂಥದ್ದಲ್ಲ, ಅಲ್ಲಿ ಕುಬ್ಬುವಂಥದ್ದಲ್ಲ, ಕುಸಿಯುವಂಥದ್ದಲ್ಲ. ಯಾವಾಗ ನಾನು ಏನು ಅನ್ನುವುದನ್ನ ನಾವು ತಿಳ್ಕೊಂಡಾಗ ಈ ಉಬ್ಬುವಿಕೆ ಕುಸಿಯುವಿಕೆ ಎಲ್ಲವೂ ಕೂಡ ಹೋಗ್ಬಿಡುವಂಥದ್ದು. As long as we don't understand ourselves and we are dependent on validation upon anything external to us, we are always going to be impacted. We will always be crushed under those assessments and judgments of others because we don't know our own self. We haven't understood ourselves. ಇಂತಿ ಪಂಚಭೇದಂಗಳ ಸಂಚವನರಿತು ವಿಸಂಚವಿಲ್ಲದೆ ಪರುಷ ಪಾಷಾಣದಂತೆ ಭಿನ್ನ ಭಾವವಿಲ್ಲದೆ ಯಾವುದನ್ನು ಕೂಡ without taking as something that is desirable and not desirable. No, duality is gone. There is nothing that, okay, I like this, I don't like this. I want this, I don't want this. No. ಅರಿದು ಅರುಹಿಸಿಕೊಂಬ ಕುರುಹು ಏಕವಾದಲ್ಲಿ. ಅರುಹಿಸಿಕೊಂಬ ಕುರುಹು ಅರಿದುದು, ಅರಿದರುಹಿಸಿಕೊಂಬ ಅರಿದರುಹಿಸಿಕೊಂಬ ಕುರುಹು. ಅರಿವು ಏನನ್ನ ಅರಿಯಬೇಕೋ ಆ ವಸ್ತು, ಪರಬ್ರಹ್ಮ ವಸ್ತು, ಮತ್ತೆ ಅರಿಯಬೇಕಾದಂಥವನಾದ ನಾನು, ಎಲ್ಲವೂ ಏಕವಾದಲ್ಲಿ ಐಕ್ಯ ಸ್ಥಳ. ನಾನು ಯಾವುದನ್ನ ನನ್ನ ಧ್ಯೇಯವಾಗಿಟ್ಟುಕೊಂಡಿದ್ದೇನೋ ಅದರಲ್ಲಿಯೇ ಒಂದಾಗಿ ಹೋಗುವಂಥದ್ದು. ಎನ್ನ ನಿನ್ನ ಷಟ್ಸ್ಥಳ ಇದಕ್ಕೆ ಭಿನ್ನ ಭಾವವಿಲ್ಲ. ಹೆಣ್ಣಾದರೇನು ಗಂಡಾದರೇನು, ಎನ್ನ ನಿನ್ನ ಷಟ್ಸ್ಥಳ ಇದಕ್ಕೆ ಭಿನ್ನ ಭಾವವಿಲ್ಲ. ಅದು ಎನ್ನ ನಿನ್ನ ಕೂಟದ ಸುಖದಂತೆ, ಸತಿಪತಿಗಳು ಒಂದಾಗುವಂತಹ ಸುಖ. ಇದ ಚೆನ್ನಾಗಿ ತಿಳಿದು ನೋಡಿಕೊಳ್ಳಿ. ಅಲ್ಲಿ ಇಲ್ಲಿ ಎಂಬ ಗೆಲ್ಲಗೂಳಿತನ ಬೇಡ, ಹಾಗೆಂಬಲ್ಲಿಯೇ ಬಯಲಾಗಬೇಕು ಎನ್ನಯ್ಯ ಪ್ರಿಯ ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನನಲ್ಲಿ. ಐದಕ್ಕಿ ಲಕ್ಕಮ್ಮನವರ ಒಂದು ವಚನದಲ್ಲಿ ಹೇಳ್ತಾರೆ, ಮಾಡಿ ಕೊಟ್ಟು ಕೊಂಬೆನೆಂಬುದಕ್ಕೆ ಕೈಲಾಸವೆಂಬುದೇನು ಕೈಕೂಲಿಯೇ ಅಂತಂದ್ಬಿಟ್ಟು. ಏನ್ ಸಂಬಳಕ್ಕ ಕೈಲಾಸ ಸಿಗುವಂಥದ್ದು? ಇಷ್ಟು ಮಾಡದೆ ಅಷ್ಟು ಮಾಡದೆ ಅದಕ್ಕೋಸ್ಕರ ನನ್ ಕೈಲಾಸ ಬಂದ್ಬಿಡ್ತು ಅಂತ ಹೇಳೋದಕ್ಕೆ. ಅಲ್ಲಿ ಇಲ್ಲಿ ಎಂಬ ಗೆಲ್ಲಗೂಳಿತನ ಬೇಡ, ಇಲ್ಲಿಯೇ, ರೈಟ್ ಹಿಯರ್, ರೈಟ್ ನೌ, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್ ಒನ್ನೆಸ್ ವಿತ್ ಎವ್ರಿಥಿಂಗ್. ದಟ್ ಇಸ್ ಐಕ್ಯ ಸ್ಥಳ. ಹಾಗೆಂಬಲ್ಲಿಯೇ ಬಯಲಾಗಬೇಕು ಎನ್ನಯ್ಯ ಪ್ರಿಯ ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನನಲ್ಲಿ. ಇನ್ನು ಐಕ್ಯ ಸ್ಥಳಕ್ಕೆ ಬರೋ ಹಾಗಿತ್ತು ಅಂತಂದ್ರೆ ಇದನ್ನ ಶೂನ್ಯ ಸಂಪಾದನೆಯಲ್ಲಿ ಪ್ರಭುದೇವರ ದೇಶ ಸಂಚಾರದಲ್ಲಿ ನಾವು ನೋಡಿದಂತಹ ವಚನ. ಆಗಲೂ ಕೂಡ ಹೇಳಿದ್ದೆ ಅಂಡ್ ಈಗಲೂ ಕೂಡ ಹೇಳ್ತೇನೆ,
The entire essence of everything is in this composition. ಪ್ರಭುದೇವರು ಅನ್ನುವುದು ಇಂಥದ್ದಕ್ಕೆ. ಇಹಲೋಕ ಪರಲೋಕ ತಾನಿದ್ದಲ್ಲಿ, ಗಗನ ಮೇರು ಮಂದಿರ ತಾನಿದ್ದಲ್ಲಿ, ಸಕಲ ಭುವನ ಸತ್ಯಲೋಕ ತಾನಿದ್ದಲ್ಲಿ, ನಿತ್ಯ ನಿರಂಜನ ತತ್ವ ತಾನಿದ್ದಲ್ಲಿ, ಉತ್ತರೋತ್ತರ ಪದವಿ ತಾನಿದ್ದಲ್ಲಿ, ಚಂದ್ರ ಸೂರ್ಯ ತಾರಾಮಂಡಲ ತಾನಿದ್ದಲ್ಲಿ, ಅನಂತ ಮಹಾಂತ ತಾನಿದ್ದಲ್ಲಿ, ಸ್ವತಂತ್ರ ಗುಹೇಶ್ವರ ತಾನಿದ್ದಲ್ಲಿ, right here, right now, where you are, who you are, becoming one is that. You are not in pursuit of anything else. You are not looking for anything else. Because you are that. You are already that. And you understand that oneness. You experience that oneness. ಇದಕ್ಕೋಸ್ಕರನೇ ಇದೆಲ್ಲವನ್ನು ಕೂಡ ಇನ್ನ ಒಟ್ಟಂದದಲ್ಲಿ ಹೇಳಬೇಕು ಅಂತಂದ್ರೆ ಇದಂತೂ ಇದಕ್ಕೆ ಸಂವಾದಿಯಾಗಿ ಬಸವಣ್ಣನವರು ಒಂದು ವಚನ ಇದೆ. ಪಾಪ ಬಸವಣ್ಣನವರು ಹೇಳದಂತಹ ರೀತಿ ಬೇರೆ ಬಿಡಿ. ಚನ್ನಬಸವಣ್ಣನವರಂತೂ ಎಲ್ಲದಕ್ಕೂ ಒಂದು ವಕಾಲತ್ತು ಬಂದ್ಬಿಡ್ತಾರೆ ಥಕ್ ಅಂತ ಅಂದ್ಬಿಟ್ಟು. ಬೆಸ್ಟ್ ಥಿಂಗ್ ಇಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ತರ. ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಯುಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಸಾರಿ ಶರಣ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಬಿರಬಿರನೆ ಐಕ್ಯನಾಗಿ ಕೂಡಲ ಸಂಗಮ ದೇವ ನಿಮ್ಮಿಂದ ಅಧಿಕವೆನಿಸುವೆನಯ್ಯ ಅಂತ ಅಂದ್ಬಿಟ್ಟು ಒಂದು ಬಸವಣ್ಣನವ್ರ ವಚನ. ಅದೇ ರೀತಿ ಇನ್ನೊಂದು ವಚನ ಕೂಡ ಇದೆ. ಮೆಲ್ಲ ಮೆಲ್ಲನೆ ಭಕ್ತ ನೆನೆಸಿಕೊಂಬೆ, ಮೆಲ್ಲ ಮೆಲ್ಲನೆ ಮಾಹೇಶ್ವರ ನೆನೆಸಿಕೊಂಬೆ ಅಂತೆಲ್ಲ, ಮೆಲ್ಲ ಮೆಲ್ಲನೆ ಷಟ್ ಸ್ಥಳವ ಮೀರಿ ನಿರವಯ ಸ್ಥಳವ ನೈದುವೆನಯ್ಯ ಕೂಡಲ ಸಂಗಮ ದೇವ ಅಂತ ಅನ್ಕೊಂಡು ಮೆಲ್ಲ ಮಾಡ್ತೇನೆ ಅಂತ ಬಸವಣ್ಣವ್ರು. ವೆರಿ ಹೋಪ್ಫುಲ್. ನೋ, ಹಿ ವಾಂಟ್ ದಟ್. That is what ultimately at the end of the day you want to feel hopeful. ಆಗುತ್ತೆ, ಸಮಯ ಹಿಡಿಯುತ್ತೆ, ಆಗುತ್ತೆ. ಚನ್ನಬಸವಣ್ಣನವರಂತೂ ಎಂತದ್ದು ಇಲ್ಲ. ಮೆಲ್ಲ ಮೆಲ್ಲನೆ ಭಕ್ತ, ಮೆಲ್ಲ ಮೆಲ್ಲನೆ ಮಾಹೇಶ್ವರ, ಮೆಲ್ಲ ಮೆಲ್ಲನೆ ಪ್ರಸಾದಿ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿ, ಮೆಲ್ಲ ಮೆಲ್ಲನೆ ಶರಣ, ಮೆಲ್ಲ ಮೆಲ್ಲನೆ ಐಕ್ಯರಾದವೆಂಬರು. ನಿಮ್ಮ ಶರಣರು ತಾವೇನು ಮರುಜವಣಿಯ ಕೊಂಡರೆ, ಅಮೃತ ಸೇವನೆಯ ಮಾಡಿದರೆ, ಏನು ಸಂಜೀವನಿ ಇಟ್ಕೊಂಡಿದಾರ ಅಥವಾ ಅಮೃತ ಕುಡಿದು ಬಿಟ್ಟಿದಾರ, ಇವತ್ತು ಇರ್ತೇವೆ, ನಾಳೆ ನೆಕ್ಸ್ಟ್ ಕ್ಷಣಕ್ಕೆ ಇರುತ್ತೇವೋ ಇಲ್ವೋ ಗೊತ್ತಿಲ್ಲ. ಏನೋ ಜಿಜೀವಿಷೆ ಹೌದು, ಬದುಕೋ ಹಾಗಿತ್ತು ಅಂದ್ರೆ 1000 ಕಾಲವು ಬದುಕ್ತೇವೆ ಅನ್ನೋ ಆಸೆ ಇಟ್ಕೊಳ್ಳೋದು. ಬಟ್ ರಿಯಾಲಿಟಿ ಏನು? ನೆಕ್ಸ್ಟ್ ಕ್ಷಣ ನಾವ್ ಎಲ್ಲಿಗೆ ಹೋಗ್ತೇವೆ, ಏನಾಗ್ತೇವೆ ಅನ್ನೋದು ಗೊತ್ತಿದೆಯಾ? ಅಮೃತ ಸೇವನೆಯ ಮಾಡಿದರೆ, ತಾವೇನು ಮರುಜವಣಿಯ ಕೊಂಡರೆ, ಏನ್ ಸಂಜೀವಿನಿ ಕುಡ್ದಿದಾರ, ಅಮೃತ ಕುಡ್ದಿದಾರ, ಇಟ್ಕೊಂಡಿದಾರ ಯಾವ್ದೋ ಎಟರ್ನಲ್ ಯೂತ್ ಡ್ರಿಂಕ್ ಅಂತ ಅಂದ್ಬಿಟ್ಟು, ಸಾಯೋದೇ ಇಲ್ಲ ಅಂತ ಅನ್ನೋದಕ್ಕೆ. ಆವ ಸ್ಥಳದಲ್ಲಿ ನಿಂದರು, ಆ ಸ್ಥಳದಲ್ಲಿ ಷಡುಸ್ಥಳ ಅಳವಡದಿದ್ದರೆ, ಆ ಭಕ್ತಿಯ ಬಾಯಲ್ಲಿ ಹುಡಿಯ ಹೊಯ್ದು ಹೋಗುವೆನೆಂದ ಕೂಡಲ ಚೆನ್ನ ಸಂಗಮ ದೇವರ. ವಾಟರ್ that is assertment. ನಾನು ಎಲ್ಲಿದ್ದರೂ ಕೂಡ, ಯಾವ ಸ್ಥಿತಿಯಲ್ಲಿದ್ದರೂ ಕೂಡ, ಅಲ್ಲಿಂದ I have to at that moment I should be able to achieve. If I cannot achieve that, I don't care for such a path. He says it. ಆ ಭಕ್ತಿಯ ಬಾಯಲ್ಲಿ ಹುಡಿಯ ಹೊಯ್ದು ಹೋಗುವೆನೆಂದ ಕೂಡಲ ಚೆನ್ನ ಸಂಗಮ ದೇವರ. ಇಂಥ ಮಾರ್ಗ ತಗೊಂಡ್ಬಂದ್ಬಿಟ್ಟು ಇದಕ್ಕೆ ನಿನಗೆ 80 ವರ್ಷ ಆಗುತ್ತಪ್ಪ, ಮೆಲ್ಲಗೆ ಆರಾಮಾಗಿ ಮಾಡು, ಟೇಕ್ ಯುವರ್ ಓನ್ ಟೈಮ್. 80 ವರ್ಷ, 80, 85, 90 ಆಗೋ ವರ್ಷದಲ್ಲಿ ನಿನಗೆ ಇದೆಲ್ಲ ಸಿಗತ್ತೆ ಅಂತಿತ್ತು ಅಂತಂದ್ರೆ ಚನ್ನಬಸವಣ್ಣನವರ ಆಗುವಂಥದ್ದಲ್ಲ. ಯಾವ ಸ್ಥಳದಲ್ಲಿ, ಯಾವ ಸ್ಥಿತಿಯಲ್ಲಿ ಆ ಪರಿಪಕ್ವತೆಯನ್ನ ಕೊಡುವಂತಹ ಮಾರ್ಗವಾದರೆ, ಎಸ್, ಇಟ್ ಹ್ಯಾಸ್ ಟು ಬಿ ಹೋಪ್ಫುಲ್. ಇಟ್ ಹ್ಯಾಸ್ ಟು ಗಿವ್ that capability to every individual to achieve it, to experience it, not after 80 years, not at your deathbed. If I am prepared, can I get it? When I am prepared, when I am ready for it.
assure me, give me that assurance. Can you give me that guarantee? ಆ ಗ್ಯಾರಂಟಿಯನ್ನ ಕೊಟ್ಟು ತೋರಿಸಿದಂಥವರು ಶರಣರು 12ನೇ ಶತಮಾನದಲ್ಲಿ. ಯಾವ ಜಾತಿಯಾಗಲಿ, ಯಾವ ಲಿಂಗವಾಗಲಿ, ಯಾವ ಕುಲ ಗೋತ್ರ, ಎಂಥದ್ದೇ ಯಾವ ಕೆಲಸವನ್ನ ಮಾಡಿಕೊಂಡಿರಲಿ, ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಸಿಗುತ್ತೆ. ಯು ಆರ್ ಕೇಪಬಲ್ ಆಫ್ ಫೈಂಡಿಂಗ್ ಇಟ್, ಯು ಆರ್ ಕೇಪಬಲ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ಇಟ್, ಯು ಆರ್ ದ್ಯಾಟ್ ಅನ್ನುವುದನ್ನ ತೋರಿಸಿದ್ರಲ್ಲ. ಆ ರೀತಿ ಶಿವನನ್ನ ಕಂಡದ್ದು ಶರಣರು. ನಾವು ಲಿಂಗೈಕ್ಯ ಲಿಂಗಾನುಭಾವಿಗಳೆಂದು ಹೇಳುವ ಅಣ್ಣಗಳಿರ, ನೀವು ಲಿಂಗೈಕ್ಯ ಲಿಂಗಾನುಭಾವಿಗಳು ಎಂತಾದಿರಿ ಹೇಳಿರಣ್ಣ. ಅರಿಯದಿರ್ದಡೆ ಗುರು ಕೃಪೆಯಿಂದ ಹೇಳಿ ಹೇಳು ಕೇಳಿರಣ್ಣ. ಲಿಂಗೈಕ್ಯ ಲಿಂಗಾನುಭಾವದ ಭೇದಾದಿ ಭೇದವ ಸರ್ವ ಸಂಘ ಪರಿತ್ಯಾಗವ ಮಾಡಬೇಕು. ಲೋಕಾಚಾರವ ಮುಟ್ಟದಿರಬೇಕು. ನುಡಿಯಂತೆ ನಡೆ ದಿಟವಾಗಬೇಕು. ಸರ್ವಾಚಾರ ಸಂಪತ್ತಿನ ಆಚರಣೆಯ ಸದ್ಗುರು ಮುಖದಿಂದರಿತು ಆಚರಿಸಬೇಕು. ನಾನಾರು, ನನ್ನ ಜೀವವೇನು, ನಾ ಬಂದ ಮುಕ್ತಿ ದ್ವಾರವಾವುದು, ನಾ ಹೋಗುವ ನಿಜ ಕೈವಲ್ಯ ಪದವಾವುದು, ನನ್ನ ಇರವೇನೆಂದು ಅರಿದು ಆಚರಿಸಬಲ್ಲಾತನೇ ನಿಜ ಲಿಂಗೈಕ್ಯ ಲಿಂಗಾನುಭಾವಿ ನೋಡ ಕಲಿದೇವರ ದೇವ. ಮಡಿವಾಳ ಮಾಚಿಯ್ಯನವರ ವಚನ. ಕಡೆಯದಾಗಿ 2 ಚನ್ನಬಸವಣ್ಣನವರ. ಅಗೇನ್, ದಿಸ್ ಇಸ್ ಆಲ್ ದ ಎಸೆನ್ಸ್ ಆಫ್ ಎವ್ರಿಥಿಂಗ್ ದಟ್ ವಿ ಹ್ಯಾವ್ ಡಿಸ್ಕಸ್ ಸಿನ್ಸ್ ದ ಬಿಗಿನಿಂಗ್. ಸರ್ವೇಂದ್ರಿಯ ಸಮ್ಮತವಾಗಿ ಸರ್ವ ಕರಣಗಳ ಸಮಾಧಾನವ ಮಾಡಿ ಸಮಸ್ತ ಸುಖ ಭೋಗಾದಿಗಳ ಬಯಸದೆ ತನ್ನ ಮರೆದು ಶಿವತತ್ವವನರಿದು ಅಹಂಕಾರ ಮಮಕಾರವಿಲ್ಲದೆ ಜ್ಞಾತೃ ಜ್ಞಾನ ಜ್ಞೇಯವೆಂಬ ತ್ರಿಪುಟಿಯ ಮೀರಿ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲವೆಂಬ ಮಲತ್ರಯಗಳ ನಳಿದು ಸ್ತುತಿ ನಿಂದಾದಿ ಕಾಂಚನ ಲೋಷ್ಠಂಗಳ ಸಮಾನಂಗಂಡು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯಾದಿ ಪದಂಗಳ ಬಯಸದೆ ವೇದ ವೇದಾಂತ ತರ್ಕ ವ್ಯಾಕರಣ ದರ್ಶನ ಸಂಪಾದನೆಗಳ ತೊಲಗಿಸಿ ಖ್ಯಾತಿ ಲಾಭದ ಪೂಜೆಗಳ ಬಯಸದೆ ತತ್ವ ನಿರ್ಣಯವನ್ನು ತತ್ವ ನಿರ್ಣಯವನರಿಯದವರಳು ತಾನೆಂಬುದನ್ನೆಲ್ಲಿಯೂ ತೋರದೆ ಹೊನ್ನು ತನ್ನ ಲೇಸ ತಾನರಿಯದಂತೆ, ಬೆಲ್ಲ ತನ್ನ ಸಿಹಿಯ ತಾನರಿಯದಂತೆ, ಬಾರಿ ಶಿಲೆ ಉದಕದೊಳಡಗಿದಂತೆ, ಪುಷ್ಪದೊಳಗೆ ಪರಿಮಳವಡಗಿದಂತೆ, ಅಗ್ನಿಯೊಳಗೆ ಕರ್ಪೂರವಡಗಿದಂತೆ, ಮಹಾಲಿಂಗದಲ್ಲಿ ಲೀಯವಾದುದೇ ಲಿಂಗೈಕ್ಯ ಕಾಣ ಕೂಡಲ ಚೆನ್ನ ಸಂಗಮದೇವ. ಅಜಗಣ್ಣನವರ ವ್ಯಕ್ತಿತ್ವ ಅಂಥದ್ದಾಗಿತ್ತು. ಅದಕ್ಕಾಗಿಯೇ ಮುಕ್ತಾಯಕ್ಕನಂಥವರು ಅದರಿಂದ ಆ ಗರಡಿನಲ್ಲಿ ಪಳಗದಂಥವರಲ್ವಾ. ಅಲ್ಲಮ ಪ್ರಭುಗಳಿಗೆ ಇಲ್ಲ ಅಂತಂದ್ರೆ ಬೆವರಿಳಿಸ್ಬೇಕು ಅಂತಂದ್ರೆ ಸುಮ್ಮನೆನ. ಫಸ್ಟ್ ವೈಭವಸಿ ಎಕ್ಸಾಮ್ ಉಲ್ಟಾ ತಗೊಂಡ್ರಲ್ಲ. ಇವ್ರು ಕೇಳಿದ ಕ್ವಶನ್ಸ್ ಅಲ್ಲ, ಇವ್ರು ಕೇಳಿದ ಕ್ವಶನ್ಸ್ ಅಲ್ಲಮ ಪ್ರಭುಗಳಿಗೆ. ಆ ರೀತಿಯಾದಂತಹ ವ್ಯಕ್ತಿತ್ವವನ್ನ ನಾವು ಕಾಣ್ತೇವೆ ಶರಣರಲ್ಲಿ. ಜ್ಞಾತೃ ಜ್ಞಾನ ಜ್ಞೇಯವೆಂಬ ತಿಳಿದುಕೊಳ್ಳುವಿಕೆ, ಯಾವುದನ್ನ ತಿಳಿದುಕೊಳ್ಳಬೇಕು, ತಿಳಿದುಕೊಳ್ಳುವವನು ಯಾರು, ಈ ತ್ರಿಪುಟಿ, ಈ ಮೂರನ್ನೂ ಕೂಡ ಮೀರುವುದು ಅಂತಂದ್ರೆ ಒಂದಾಗಿ ಬಿಡುವಂಥದ್ದು. ದೆನ್ ವೇರ್ ಆರ್ ಯು ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದೀಸ್? ಯು ಗೋ ಬಿಯಾಂಡ್ ದೋಸ್ ಡಿಫ್ರೆನ್ಸಿಯೇಷನ್, ಯು ಟ್ರಾನ್ಸೆಂಡ್ ದೋಸ್ ಡಿಫ್ರೆನ್ಸಿಯೇಷನ್. ಇಲ್ಲಿಂದ ಯಾವ ಯಾವ ರೀತಿ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ, ಯಾವ ಯಾವ ರೀತಿಯದಾದಂತಹ ಫಲಗಳು ಸತ್ತ ಮೇಲೆ ಉಂಟು ಅಂತೆಲ್ಲ ಹೇಳ್ತಾರೋ, ಕಂಡೋರು ಯಾರು? ಹೋಗ್ಬಿಟ್ಟು ಹೌದು ನಾ ಕೈಲಾಸಕ್ಕೆ ಹೋಗಿದ್ದೆ, ಶಿವನ್ ಜೊತೆ ಊಟ ಮಾಡ್ಕೊಂಡ್ ಬಂದೆ ಅಂತ ಹೇಳಿದವ್ರು ಯಾರು? ಅಲ್ಲಿ ಇಲ್ಲಿ ಕತೆಗಳಲ್ಲಿ ಬರುತ್ತೆ. ನೀವು ಅನುಭವಿಸಿದ್ದೀರಾ? ಮಾಡ್ಕೊಂಡ್ ಬಂದೆ ಅಂತ ಹೇಳಿದವರು ಕೂಡ ಅವ್ರು ತಿಂದು ಬಂದ್ರೆ ಹೊರತು ನೀವ್ ತಿಂದು ಬಂದ್ರಾ, ನಾನ್ ತಿಂದು ಬಂದ್ನಾ? ಇಲ್ಲವೇ? ನಮ್ಮ ಅನುಭವಕ್ಕೆ ತಂದುಕೊಳ್ಳುವಂಥದ್ದು, ಅದ್ಯಾವುದನ್ನು ಕೂಡ ಬಯಸದೆ. ಇಟ್ ಇಸ್ ನಾಟ್ ಅಬೌಟ್ ಆಲ್ ಆಫ್ ದೋಸ್ ರಿಸಲ್ಟ್ಸ್, ನೋ. ಅಂಡ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಫಾರ್ ಜಸ್ಟ್ ದ ಎಕ್ಸ್ಟರ್ನಲ್ ಆಸ್ಪೆಕ್ಟ್ಸ್ ಆಫ್ ಥಿಂಗ್ಸ್.
just for external benefits. ತನ್ನೊಳಗೆ ತಾನಿರುವಂತಹದ್ದು, ತನ್ನನ್ನ ತಾನು ಅರಿತಿರುವಂತಹದ್ದು, ಆ ಅರಿವಿನಲ್ಲಿ ಪರಿಪಾಕಗೊಂಡು ಪುಟಗೊಂಡ ಚಿನ್ನದಂತಾದಂಥವರು ಶರಣರು 12ನೇ ಶತಮಾನದಲ್ಲಿ. ಆ ನಂತರದಲ್ಲೂ ಕೂಡ ಬಹಳಷ್ಟು ಮಹಾನುಭಾವರು ಬಂದರು. ಅವತ್ತು ಹಚ್ಚಿದಂತಹ ಆ ಬೆಳಕು, ಆ ಶಿವಜ್ಞಾನದ ಬೆಳಕು ಎಷ್ಟೋ ಚೇತನಗಳನ್ನ ಹುಟ್ಟಿಸ್ತಾ ಹೋಯಿತು. ಎಲ್ಲರೂ ಕೂಡ ಅವತಾರ ಪುರುಷರೇ. ನಾವು ಪ್ರತಿಯೊಬ್ಬರೂ ಕೂಡ ಅವತಾರ ಪುರುಷರೇ. ನಾವು ತಿಳ್ಕೊಂಡಿಲ್ಲ ಅಷ್ಟೇ. ಯಾರು ತಿಳ್ಕೊಂಡ್ರೋ ಅವರನ್ನ ಅಟ್ಲೀಸ್ಟ್ ಅರ್ಥ ಮಾಡಿಕೊಂಡ್ರೆ ನಮ್ಮನ್ನ ನಾವು ತಿಳ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ಅದು ಸಹಾಯ ಆಗಬಹುದು. ಅಂಥ ಶರಣರು ಎಂಥವರು? ಸಮುದ್ರ ಘನವೆಂಬೆನೆ ಧರೆಯ ಮೇಲಡಗಿತ್ತು, ಧರೆ ಘನವೆಂಬೆನೆ ನಾಗೇಂದ್ರನ ಫಣಾಮಣಿಯ ಮೇಲೆ ಅಡಗಿತ್ತು. ನಾಗೇಂದ್ರ ಘನವೆಂಬೆನೆ ಆದಿಶೇಷ ಇಡೀ ಸೃಷ್ಟಿಯನ್ನ ಹೊತ್ತಿದ್ದಾನೆ ಅಂತಂದ್ಬಿಟ್ಟು. ಆದಿಶೇಷ ಅವನು ಘನವ. ಪಾರ್ವತಿಯ ಕಿರುಕುಣಿಯ ಮುದ್ರಿಕೆಯಾಯಿತು. ಅಂಥ ಆದಿಶೇಷ ಪಾರ್ವತಿಯ ಕಿರು ಬೆರಳಿನ ಉಂಗುರದ ಮೇಲಿನ ಮಣಿಯಲ್ಲಿ ಅವನು ಸೇರ್ಕೊಂಡಿದ್ದಾನೆ ಅಂತಂದು. ಕಿರುಕುಣಿಯ ಮುದ್ರಿಕೆಯಾಯಿತು. ಅಂಥ ಪಾರ್ವತಿ ಘನವೆಂಬೆನೆ. ಅಂಥ ಪಾರ್ವತಿ ದೊಡ್ಡೋಳ, ಪರಮೇಶ್ವರನ ಅರ್ಧಾಂಗಿಯಾದಳು. ಶಿ ಈಸ್ ಓನ್ಲಿ half ಆಫ್ ವಾಟ್ ಇಸ್ ದೇರ್ ಇನ್ ಶಿವ. ಅಂಥ ಪರಮೇಶ್ವರ ಘನವೆಂಬೆನೆ. ಅಂಥ ಶಿವ ದೊಡ್ಡೋನ. ನಮ್ಮ ಕೂಡಲ ಸಂಗನ ಶರಣರ ಮನದ ಕೊನೆಯ ಮೊನೆಯ ಮೇಲಡಗಿದನು. ಮೊನೆ, ಆ ಸೂಜಿಯ ಎಂಡ್ ಚೂಪಾಗಿರೋದಿದೆಯಲ್ಲ ಮೊನೆ, ಆ ಮನದ ಕೊನೆಯ ಮೊನೆಯ ಮೇಲಡಗಿದನು. ಅಲ್ಲಿ ಆ ಮನಸ್ಸಿನಲ್ಲಿ ಬಂಧಿಸ್ಕೊಂಡ್ಬಿಟ್ಟಲ್ಲ ಪರಮಾತ್ಮನನ್ನ. ಅವರು ಕಂಡಂತಹ ಶಿವನನ್ನ ಹಾಗೆ ತಮ್ಮೊಳಗಡೆ ಸೇರಿಸಿಕೊಂಡು ಬಿಟ್ಟಂಥವರು ಶರಣರು. ಆ ಸೇರಿಸುವಿಕೆಯ ಮಾರ್ಗಕ್ಕಾಗಿ ಅವರು ಅನುಸರಿಸಿದ್ದಂಥದ್ದು ಯಾವುದು? 3 ಸ್ತರದಲ್ಲಿ ನಾವು ನೋಡುವ ಹಾಗಿತ್ತು ಅಂತಂದರೆ, ಕಾಯಕ, ಜ್ಞಾನ, ಭಕ್ತಿ. ಈ 3 ವಿಧಾನಗಳನ್ನ, ಮಾರ್ಗಗಳನ್ನ ನಾವು ಇನ್ನಷ್ಟು ಆಳವಾಗಿ ಮುಂದಿನ ಸರಣಿಗಳಲ್ಲಿ ನಾವು ನೋಡುವುದಾಗುತ್ತೆ. ಇವತ್ತು ಅಂದುಕೊಂಡಂತೆ ಸುಮಾರು ಹೊತ್ತು ತಗೊಂಡ್ರೂ ಕೂಡ, ಒಂದಷ್ಟು ಓಡಿಸ್ಕೊಂಡು ಹೋದ್ರೂ ಕೂಡ ಹಿಡಿದ ಪಟ್ಟನ್ನ ಬಿಡದೆ ಮುಗಿಸಿದ್ದಾಗಿದೆ ಶರಣರು ಕಂಡ ಶಿವ. ಇಲ್ಲಿಂದ ಮುಂದಿನ ಸಂಚಿಕೆಯಲ್ಲಿ ಪ್ರಶ್ನೆಗಳಿದ್ದರೆ ಅದನ್ನ ಇನ್ನಷ್ಟು ವಿವರವಾಗಿ ನಾವು ಚರ್ಚೆ ಮಾಡಬಹುದು. ಆ ನಂತರದಲ್ಲಿ ನಾವು ಕಾಯಕದಿಂದವೇ ಜೀವನ್ ಮುಕ್ತಿ, ಅಲ್ಲಿಂದ ನಾವು ಕಾಯಕ ಮಾರ್ಗದ ಕುರಿತಾದಂತಹ ಒಂದಷ್ಟು ಚಿಂತನೆಯನ್ನ ಮಾಡುವುದಾಗುತ್ತೆ. ಎಲ್ಲರಿಗೂ ಶರಣ. ನೆಕ್ಸ್ಟ್ ವೀಕಿಗೆ ನಾವು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇದೆ. ಓಕೆ, ಹೇಳಿ ಶ್ರೀಶೈಲ್ ಅವರೇ. ಈಗೇನು ವಚನ ಸಾಹಿತ್ಯ ಏನಿದೆ ಅದು 3 ಹಂತದಲ್ಲಿ ಅದನ್ನ ವಿಂಗಡಿಸಿದ್ದಾರೆ. ಒಂದು ಷಟ್ಸ್ಥಲ ವಚನಗಳು. ಷಟ್ಸ್ಥಲ ವಚನಗಳು ಸುಮಾರು 26,600 ವಚನಗಳಿವೆ. ಅವು ಷಟ್ಸ್ಥಲದಲ್ಲಿ ವಿಂಗಡಿಸಿದ್ದಾರೆ. ಇನ್ನು ಅನದರ್ ಸೆಟ್ ಆಫ್ ವಚನ ಸ್ವರವಚನಗಳು ಅಂತದ್ದು ಬೇರೆನೆ ಇದೆ. ಇನ್ನು 3ನೇದು ಸೃಷ್ಟಿಯ ವಚನ ಅಂತಿದೆ. ದಟ್ ಟಾಕ್ಸ್ ಅಬೌಟ್ ದ ಶೂನ್ಯ ತತ್ವ, ಶೂನ್ಯ ಫಿಲಾಸಫಿ ಅದೆಲ್ಲ. ಹೀಗಾಗಿ ವಚನವನ್ನ ಬಿಟ್ಟು ಸುಮಾರು 55 ಗ್ರಂಥಗಳಿವೆ ಶರಣರು ರಚಿಸಿದ್ದು. ಸೊ ಅದ್ರ ತ್ರಿವಿಧಾಂಗ ಮಾರ್ಗ, ತ್ರಿಲಿಂಗ ಮಾರ್ಗ, ಷಡಂಗ ಮಾರ್ಗ, ಅಷ್ಟಾಂಗ ಮಾರ್ಗ, ಪದಮಂತ್ರ ಗೋಪ್ಯ, ಶಿವಗುಪ್ತ ಮಂತ್ರ, ಹೀಗೆಲ್ಲ ಬಾಳಿವೆ. ಸೊ ಹೀಗಾಗಿ 50 ಗ್ರಂಥಗಳಿವೆ. ನಿಮಗೆ ಸವಿಸ್ತಾರವಾಗಿ ಷಟ್ಸ್ಥಲವನ್ನ, ಶೂನ್ಯ ತತ್ವವನ್ನ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಅಲ್ಲಮ ಪ್ರಭುಗಳ ರಚಿಸುವಂತಹ ಇದಿದೆ. ಒಂದು ಸೃಷ್ಟಿಯ ವಚನ, ಅದು ಶೂನ್ಯ ತತ್ವದ ಬಗ್ಗೆ ಹೇಳುತ್ತೆ. ಇನ್ನೊಂದು ಪದಮಂತ್ರ ಗೌಪ್ಯ ಅಂತಿದೆ. ಸೊ ದಟ್ ಟೆಲ್ಸ್ ದ ಎಂಟೈರ್ ಥಿಂಗ್. ಸೊ ಶೂನ್ಯ ಅಂದ್ರೆ ಏನು, ಶೂನ್ಯಕ್ಕೆ ಹೇಗೆ ಹೋಗ್ಬೇಕು, ಅಂಗದಿಂದ ಲಿಂಗದತ್ತ ಸಾಗುವ ಮಾರ್ಗ ಯಾವುದು ಮತ್ತು ಹಂತಗಳು ಯಾವುವು, ಹೀಗೆ. ಆಮೇಲೆ ಚನ್ನ ಬಸವಣ್ಣವ್ರದ್ದು ಬರೆದಂತಹ ಕೆಲವು ಕರ್ಣಹಾಸಿಗೆ ಇದೆ. ಪದಮಂತ್ರ ಗೌಪ್ಯ ಅಂತ ಅವ್ರದ್ದು ಬರುತ್ತೆ. ಆಮೇಲೆ ತಪೋಮಾರ್ಗ ಅಂತ ಬರುತ್ತೆ. ಹೀಗೆ ಕಾಲಜ್ಞಾನದ ವಚನಗಳು ಅಂತಾನು ಕೂಡ ಒಂದು ಪ್ರಕಾರವನ್ನೆಲ್ಲ ನೋಡುತ್ತಾರೆ.
ಸೃಷ್ಟಿ ವಚನ, ಕಾಲಜ್ಞಾನ ವಚನ, ಸ್ವರವಚನ ಮತ್ತು ಷಟ್ಸ್ಥಲ ವಚನ, 4 ಹಂತಗಳು. ಪ್ಲಸ್ ಅದನ್ನ ಬಿಟ್ಟು ಇವು ಕರ್ಣಹಾಸಿಗೆ, ಪದಮಂತ್ರ ಗೌಪ್ಯ, ಗೌಪ್ಯ ಮಂತ್ರ, ಆಮೇಲೆ ಬನ್ನಂಜೆ ಗ್ರಂಥಗಳು, ಇವೆಲ್ಲ ಬೇರೆ ಬೇರೆ ಹೌದು. ಅವರು ಬರೆದಂತಹ ರಚಿಸಿದ ಗ್ರಂಥಗಳು. ಹೌದು. ಸೊ ಅದರಲ್ಲೆಲ್ಲ ಅವರು ಸವಿಸ್ತಾರವಾಗಿ ಹೇಳ್ತಾರೆ. ವಚನಗಳೇನಿವೆ, ಎಸ್ ದೇ ಆರ್ ಜಸ್ಟ್ ಸಾರಾಂಶ ಆಫ್ ದೋಸ್ ಥಿಂಗ್ಸ್. ಯು ಕ್ಯಾನ್ ಸಿ ದಟ್ ಒನ್ ದ ಫುಟ್ ಪ್ರಿಂಟ್ಸ್ ಯು ಕ್ಯಾನ್ ಸಿ ಇನ್ ಆಲ್ ದೋಸ್ ಗ್ರಂಥಗಳಲ್ಲಿ. ಚೆನ್ನಾಗಿ ಹೇಳಿದ್ರಿ ಶ್ರೀಶೈಲ್ ಅವರೇ. ಸೊ ಶರಣರು ಕಂಡ ಶಿವ ಕೊನೆಯ ಸಂಚಿಕೆಯಲ್ಲಿ ಇವತ್ತು ಬೇರೆ ಬೇರೆ ವಚನಕಾರರ ಅಪರೂಪವಾದ ವಚನಗಳನ್ನು ಆಯ್ದುಕೊಂಡು ಪಂಚಾಚಾರಗಳು ಮತ್ತು ಷಟ್ಸ್ಥಳಗಳ ಮೇಲೆ ತುಂಬಾ ಚೆನ್ನಾಗಿ ವಿವರಣೆಯನ್ನು ನೀಡಿದ್ರಿ ಪ್ರವೀಣ್ ಅವರೇ, ಧನ್ಯವಾದಗಳು ನಿಮಗೆ. ಸೊ ನಾವು ಶರಣರು ಕಂಡ ಶಿವ ಸರಣಿಯನ್ನು ಇವತ್ತಿಗೆ ಇಲ್ಲಿಗೆನೆ ಮುಗಿಸೋಣ. ಮುಂದಿನ ವಾರ ಕ್ವಶನ್ ಅಂಡ್ ಆನ್ಸರ್ಸ್ ಇದೆ ಆ ಸೆಷನ್ ಅಲ್ಲಿ. ಆಮೇಲೆ ಅದರ ನೆಕ್ಸ್ಟ್ ವೀಕು ಹೊಸ ಸರಣಿಯನ್ನು ಶುರು ಮಾಡ್ತಾ ಇದ್ದೇವೆ, ಕಾಯಕದಿಂದವೇ ಜೀವನ್ ಮುಕ್ತಿ ಅಂತ. ಸೊ ಅದರಲ್ಲಿಯೂ ಪ್ರವೀಣ್ ಅವರು ತುಂಬಾ ಚೆನ್ನಾಗಿ ನೂಲಿಯ ಚಂದಯ್ಯನವರ ಸಂಪಾದನೆಯನ್ನ ಇರಿಸ್ಕೊಂಡ್ಬಿಟ್ಟು ಬೇರೆ ಬೇರೆ ವಚನಕಾರರ ವಚನಗಳನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಕಾಯಕದ ಮೇಲೆ. ಆ ಸರಣಿ ಕೂಡ ತುಂಬಾ ಚೆನ್ನಾಗಿದೆ. ಎಲ್ರು ಹೀಗೇನೆ ಬಂದು ಅಟೆಂಡ್ ಆಗಿ ಪ್ರೋತ್ಸಾಹ ನೀಡಬೇಕು. ಇನ್ನ ನಾವು ಹೆಚ್ಚಿಗೆ ಅದನ್ನ ತಿಳಿದುಕೊಳ್ಬಹುದು. ಸೊ ನೆಕ್ಸ್ಟ್ ಅಂದ್ರೆ ಅದೇ ವಿ ವಿಲ್ ಸ್ಟಾರ್ಟ್ ಆಫ್ ವಿತ್ ಎಲಿಮೆಂಟರಿ ಅಗೇನ್ ಫೌಂಡೇಶನ್ ಅಬೌಟ್ ಕಾಯಕ, ಕರ್ಮ ಸಿದ್ಧಾಂತ, ಇದೆಲ್ಲವನ್ನು ಈಗ ಯಾರೋ ಕೇಳಿದ್ರು ಆಗಾಮಿ ಕರ್ಮ, ಇದ್ರ ಮೇಲೆ ಹೌ ಟು ಮೇಕ್ ಆಲ್ ಕರ್ಮಾಸ್ ಇಂಟು ಅ ಕರ್ಮ ಅಂತ ಅಂದ್ಬಿಟ್ಟು. ಸೊ ವಿಲ್ ಟಾಕ್ ಅಬೌಟ್ ಆಲ್ ಆಫ್ ದೀಸ್ ಆಸ್ಪೆಕ್ಟ್ಸ್ ಇನ್ ಡೀಟೇಲ್. ಆ ನಂತರ ಸಿದ್ಧವೀರಣ್ಣೊಡೆಯರ ಶೂನ್ಯ ಸಂಪಾದನೆ ಏನಿದೆ, ಅದರಲ್ಲಿ ಬರ್ತಕ್ಕಂತಹ ನುಲಿಯ ಚಂದಯ್ಯನವರ ಸಂಪಾದನೆ, ಅದನ್ನ ಇಟ್ಕೊಂಡು ವಿ ವಿಲ್ ಡೀಪ್ ಡೈವ್ ಇಂಟು ಥಿಂಗ್ಸ್. ಓಕೆ, ಎಲ್ಲರಿಗೂ ಶರಣ. ಇವತ್ತಿನ ಸಂಚಿಕೆಯನ್ನು ನಾವು ಇಲ್ಲಿಗೆನೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಇದೇ ಸಮಯಕ್ಕೆ 12 ಗಂಟೆಗೆ ಸಿಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಶರಣಾರ್ಥಿ. ಶರಣಾರ್ಥಿ. Thank you, Uma. Thank you, Praveen. Thank you. ಶರಣ.